ಈ ವಿಡಿಯೋ ಶೂಟ್ ಮಾಡಿದ್ದು ಮಾರ್ಚ್ 14, 2026 ವಾರ್ ನಡಕೊಂಡಿಪ್ಪಾಗ ಮಾಡಿದಂತಹ ವಿಡಿಯೋ. ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಖಂಡಿತ 3 ತಿಂಗಳ ನಂತರ ಹೇಳಕ್ಕೂ ಆಲ್ರೆಡಿ ನಾವು ಆಶೀಶ್ ಸಾರಡ್ಕ ಇವರ ಮಾತಾಡ್ಸಿತ್ತಿದ್ದು, ಹಾಗೆ ಅದರ ಪಾರ್ಟ್ 2 ಬಾಕಿ ಇತ್ತಿದ್ದು, ಅದ್ರ ಇಂದು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ಯಾ. ಹಾಗೆ ಸುಮಾರಷ್ಟು ಪ್ರಶ್ನೆಗ ಬಂದಿತ್ತಿದ್ದವು. ಹಾಗೆ ಈಗಿನ ಸಿಚುವೇಶನ್ ನೋಡ್ತಾರೆ ಇನ್ನಷ್ಟು ಪ್ರಶ್ನೆಗ ಹುಟ್ಟಿಗೊತ್ತವು. ಹಾಗೆ ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ ಅಣ್ಣ, ಹೆಂಗಿದ್ದಿ? ನಮಸ್ತೆ, ನಾನು ಹುಷಾರಿದ್ದೆ. ನಿಂಗು ಹೆಂಗಿದ್ದಿ? ಹುಷಾರಿದ್ದೇನೆ. 3 ತಿಂಗಳು ಅದೇ, ಲಾಂಗ್ ಗ್ಯಾಪ್ ಆತ ಹೆಂಗಿರದ್ದು, 2 ಸೆಷನ್ ಬಿಡ್ಲಿಲ್ಲ. ಬಟ್ ಇದು ಆಕ್ಚುಲಿ ಲಾಂಗ್ ಆದ್ದು ಒಳ್ಳೇದಾತುಳಿ ಅನ್ಸುತ್ತು. ಎಂತಕ್ಕೆ ಹೇಳ್ರಿ, ಈಗಿನ ಬೆಳವಣಿಗೆ ನೋಡ್ತಾ ಇದ್ದರೆ ಸುಮಾರಷ್ಟು ಬದಲಾವಣೆಗಾಗ್ತಾ ಇದ್ದಲ್ದ. ಹಂಗಾದ ಕಾರಣ ಇಲ್ಲದ್ರೆ ಮಾತಾಡ್ಲಿ ಇಷ್ಟು ಟಾಪಿಕ್ ಸಿಕ್ಕುತ್ತಿತ್ತವಿಲ್ಲೇ. ಮಿಡಲ್ ಈಸ್ಟ್ ಅಲ್ಲಿ ಯಾವ ಟೈಪ್ ವಾರೇ ಒಂದು ದೊಡ್ಡ ವಿಷಯ ಇತ್ತು ಈಗ, ಹೆಂಗು ಮಾತಾಡ್ಲಿ. ಸೊ ಅದೇ ಕ್ವೆಶ್ಚನ್ಸ್ ಗೆ ಹೋಪನ್ನ ಮೊದಲು ಅದೇ ಈಗಿನ ಕರೆಂಟ್ ಸಿಚುವೇಶನ್ ನೋಡ್ತಾ ಇದ್ದರೆ ನಿಂಗಳ ಅನಿಸಿಕೆ ಅಂತಾರೆ. ಖಂಡಿತ ಕೆಲವೆಲ್ಲ ಪೋಸ್ಟ್ ಇಲ್ಲಿ ನೋಡ್ತಾ ಇದ್ದಿ, ಹಂಗೆ ನಿಂಗ ಹಂಚಿ ಗೊತ್ತಾ ಇದ್ದಿ. ಬಟ್ ನಿಂಗಳ ಅಭಿಪ್ರಾಯ ಶುರುವಿಂದಲೇ ಒಂದು ಸಣ್ಣ ಮಾಡಿ ಶಾರ್ಟ್ ಆಗಿ ಹೇಳ್ತಾರೆ, ನಿಂಗಳ ಅಭಿಪ್ರಾಯ ಅಂತ ಹೇಳಿ ತಿಳಿಸುವಿರ? ಒಂದು ಆಕ್ಚುಲಿ ಹೇಗೆ ಹೇಳಿದರೆ, ಈಗ ನಾವು 3 ಪರ್ಸ್ಪೆಕ್ಟಿವ್ ಇಂದ ನೋಡಿದರೆ, ಒಂದು ಅಮೆರಿಕದ ಪರ್ಸ್ಪೆಕ್ಟಿವ್ ಇಂದ ನೋಡಿದರೆ ಅವಕ್ಕೆ ಇದು ಅಗತ್ಯವೇ ಇಲ್ಲದ ವಿಷಯ. ಬಟ್ ಎಲ್ಲೂ ಇಲ್ಲದೆ ಇದ್ದ ಒಂದು ಎಂತ ಹೇಳುದು, ದೂರಲ್ಲಿ ಎಲ್ಲಿ ಹೋಗ್ತಾ ಇದ್ದಾದ್ರೆ ಎಳಕೊಂಡು ಬಂದು ಮೈ ಮೇಲೆ ಹಾಕಿಕೊಂಡ ಹಾಗೆ ಅವರದ್ದು. ಇಸ್ರೇಲ್ ಇಂದ ಹೇಗೆ ಹೇಳಿದ್ರೆ ಅದಕ್ಕೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಅದು ಹೇಗೆ ಯಾವಾಗಲೂ ಯಾವಕ್ಕೆ ಇಸ್ರೇಲಿಂಗೆ ಅಥವಾ ಇಸ್ರೇಲಿನ ಕಡೆಯಿಂದ ನೋಡಿದರೆ ಅವಕ್ಕೆ ಅತಿ ದೊಡ್ಡ ಥ್ರೆಟ್ ಅಂತ ಹೇಳಿದರೆ, ಯಾವುದಾದರೂ ಅವರ ಸುತ್ತಮುತ್ತ ಇಪ್ಪಂತಹ ಒಂದು ಮುಸ್ಲಿಂ ಕಂಟ್ರಿಲಿ ಅವಕ್ಕೆ ನ್ಯೂಕ್ಲಿಯರ್ ಕೆಪಬಿಲಿಟಿ ಬಂತು ಹೇಳಿದರೆ ಎಂಗಳ ಎಕ್ಸಿಸ್ಟ್ ಅಪ್ಪಲೆ ಬಿಡ್ತವಿಲ್ಲೇ ಹೇಳುವಂತಹದ್ದು ಇಸ್ರೇಲಿನ ವಾದ. ಅದು ಮುಂಚೆಯಿಂದಲೂ ಹಾಗೆ, ಯಾವುದಾದರೂ ಒಂದು ಇಸ್ಲಾಮಿಕ್ ನೇಷನ್ ನ್ಯೂಕ್ಲಿಯರ್ ಬಾಂಬಿನ ಇದು ಎಂತದು ಆನು ಡೆವಲಪ್ ಮಾಡ್ತೆ, ಯುರೇನಿಯಂ ಎನ್ರಿಚ್ ಮಾಡ್ತೆ ಹೇಳಿ ಹೇಳಿದ ಕೂಡಲೇ ಇಸ್ರೇಲ್ ಅದರ ಸ್ಟಾಪ್ ಮಾಡ್ಲಿಕ್ಕೆ ಹಿಡಿದಷ್ಟು ಟ್ರೈ ಮಾಡಿಕೊಂಡಿಪ್ಪಂತಹ ದೇಶ. ಇರಾನ್ ನ ಕಡೆಯಿಂದ ನೋಡಿದರೆ ಅವಕ್ಕೆ ಪ್ರೊಬ್ಯಾಬ್ಲಿ ಇದುವೇ ಮಿಸೈಲ್ಸ್ ಎಲ್ಲ ಡೆವಲಪ್ ಮಾಡಿತ್ತಿದ್ದವು. ಈಗ ಕೆಲವೊಂದಿಷ್ಟು ಇನ್ಸೈಟ್ಸ್ ನೋಡಿದರೆ 20 ವರ್ಷದಿಂದ ಇದೊಂದು ವಾರಿಂಗ್ ಅವು ತಯಾರಾಯ್ಕೊಂಡೇ ಇತ್ತಿದ್ದವು ಹೇಳಿ. ಅವಕ್ಕೆ ನ್ಯೂಕ್ಲಿಯರ್ ಕೆಪಬಿಲಿಟಿ ಬೇಕು. ನ್ಯೂಕ್ಲಿಯರ್ ಕೆಪಬಿಲಿಟಿ ಸಿಕ್ಕಿತ್ತು ಹೇಳಿದರೆ ಮಿಡಲ್ ಈಸ್ಟ್ ಅಲ್ಲಿ ಇಪ್ಪಂತಹ ಎಲ್ಲ ಕಂಟ್ರೀಸ್ ಇಲ್ಲೂ ತಾನು ಲೀಡರ್ ಅಪ್ಪಲಕ್ಕೂ ಹೇಳುವ ಒಂದು ಆಲೋಚನೆ ಅವಕ್ಕೆ. ಅದೇ ರಷ್ಯಾ ಮತ್ತೆ ಚೈನಾದ ಬ್ಯಾಕಿಂಗ್ ಹೆಂಗೂ ಇದ್ದು ಹೇಳುವ ಕಾರಣಕ್ಕೆ ಅದು ಇನ್ನೊಂದು ಎಂತ ಹೇಳುದು, ಇನ್ನೊಂದು ಫ್ಲೇವರ್ ಆಫ್ ದಿಸ್ ವಾರ್ ಹೇಳುವ ಹಂಗೆ. ಅದೇ ರೀತಿಲಿ ಈಗ 2-3 ಗಂಟೆಯ ಮುಂಚಿನ ನ್ಯೂಸ್ ಅಂತ ಹೇಳಿದರೆ, ನಾರ್ತ್ ಕೊರಿಯಾ ಕೂಡ ಜಪಾನ್ ನ ಮೇಲೆ ಮಿಸೈಲ್ಸ್ ಲಾಂಚ್ ಮಾಡಿದ್ದು ಹೇಳಿ. ಸೊ ಎಲ್ಲರಿಗೂ ಹೆಂಗೆ ಹೇಳಿದರೆ, ಈಗ ಒಂದು ವಾರ ಆಗುತ್ತಾ ಇದ್ದು ಎಲ್ಲರೂ ಇದ್ರಲ್ಲಿ ಇನ್ವಾಲ್ವ್ ಆಗಿಕೊಂಡು ಏನೋ ಒಂದು ಮಾಡಕ್ ಹೇಳಿ ಹೆರಟಿದವು. ಆಸ್ ಆಫ್ ನಾವು ಅದೇ ಕ್ಲಾರಿಟಿ ಇಲ್ಲದ ಇಪ್ಪದೆ ಅಂತ ಹೇಳಿದರೆ ಎಂತ ಆಗುತ್ತಾ ಇದ್ದು ಹೇಳುವಂಗೆ ಹೇಳಿದರೆ, ಈಗ ಇಂದು ಕೂಡ ಉದಿಯಪ್ಪಗ US ಅದರ ಇರಾನಿನ ಒಂದು ಎಂತದ್ದು ಐಲ್ಯಾಂಡಿನ ಮೇಲೆ ಅಟ್ಯಾಕ್ ಮಾಡಿದ್ದು. ಆ ಐಲ್ಯಾಂಡ್ ಇಂದಲೇ 90% ಅವರ ಆಯಿಲ್ ಎಕ್ಸ್ಪೋರ್ಟ್ ಅಪ್ಪದು. ಅದರ ಮೇಲೆ ಕಂಟ್ರೋಲ್ ಈಗ ಅಲ್ಲಿ ಇಪ್ಪಂತಹ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಎಲ್ಲ ಹೆಂಗ ಹೊಡಿ ಮಾಡಿದ್ದೆ ಹೇಳಿ USA ಹೇಳ್ತಾ ಇದ್ದು. ಸೊ USA ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇಪ್ಪದೆ ಅಂತ ಹೇಳಿದ್ರೆ ಇರಾನ್ ಸರೆಂಡರ್ ಆಯ್ಕು, ಸ್ಟ್ರೇಟ್ ಆಫ್ ಹಾರ್ಮಸ್ ನ ಮೇಲೆ ಯಾವುದೇ ರೀತಿಯ ಇದು ಎಂತದು ಅಟ್ಯಾಕ್ ಅಪ್ಪಲಾಗ ಅದು ಕ್ಲಿಯರ್ ಆಗಿ ಓಪನ್ ಆಗಿತ್ತು ಹೇಳಿ. ಬಟ್ ಪ್ರಾಬ್ಲಮ್ ಇಪ್ಪದೆ ಅಂತ ಹೇಳಿದರೆ ಅಷ್ಟು ಸುಲಭಲಿ ಅದಾಗುತ್ತಿಲ್ಲ. ಈಗ ಇರಾನಿನ ರೆಜಿಮ್ ಅನ್ನೇ ಇವು ಟೋಟಲ್ ಆಗಿ ಡೆಸಿಮೇಟ್ ಮಾಡಿದವು ಹೇಳಿದರದೆ, ಒಂದು ಆರ್ಮಿಯ ಒಂದು ಸಣ್ಣ ರೆಜಿಮೆಂಟ್ ಇದ್ದರುದೆ ಅವು ಅವರ ಹತ್ರ ಇಪ್ಪಂತಹ ಡ್ರೋನ್ಸ್ ಅಥವಾ ಇನ್ನೆಂತಾರು ಯೂಸ್ ಮಾಡಿಕೊಂಡು ಅಟ್ಯಾಕ್ ಮಾಡುವಂತಹದ್ದು ಆ ಅವಕಾಶ ಯಾವತ್ತೂ ಇತ್ತು. ಸೊ ಒಂದು ಅನ್ಸರ್ಟೈನ್ ಟೈಮ್ ನಾವೀಗ ಇದ್ದು ಹೇಳಿ ಹೇಳಕ್ ಅಷ್ಟೇ, ಟು ಬಿ ಆನೆಸ್ಟ್. ಅದೇ ಅದರಿಂದ ಈಗ ಸುಮಾರಷ್ಟು ಈಗ ಸದ್ಯಲ್ಲಿ ಇಪ್ಪಂತದ್ದು ನಮ್ಮ ಗ್ಯಾಸ್ ಸಿಲಿಂಡರ್ಗ. ಸೊ ನಮಗೂ ಕೆಲವು ನಷ್ಟಂಗ ಆಗ್ತಾ ಇದ್ದು ಇದರಿಂದಾಗಿ ಹೇಳಿ ಎನ್ನ ಅನಿಸಿಕೆ. ಅಲ್ಲದೆ ಗ್ಲೋಬಲೈಸೇಷನ್ ಎಂತ ಹೇಳುದು, ಈಗ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಹೇಳಿ ಹೇಳ್ತಿದ. ಅದು ಎಂತ ಹೇಳಿದರೆ, ನಾವು ಮುಂಚೆ ಎಲ್ಲವನ್ನು ನಾವೇ ಸೆಟಪ್ ಮಾಡಬೇಕು, ಎಲ್ಲವನ್ನು ನಮ್ಮಲ್ಲಿಯೇ ಡೊಮೆಸ್ಟಿಕ್ ಆಗಿ ಪ್ರೊಡ್ಯೂಸ್ ಮಾಡಬೇಕು ಹೇಳುವ ಹಂಗಿಪ್ಪ ಒಂದು ಆಲೋಚನೆಯಲ್ಲಿ ಇದ್ದಂತಹದ್ದು ಎಲ್ಲರದೇ ಆಕ್ಚುಲಿ. ಅಲ್ಲಿಂದ ಹೆರ ಹೋಗಿ ಈಗ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲೇ ಈಗ ಹಳ್ಳಿಗಳಲ್ಲಿ ಮುಂಚೆ ಗಂಜಿಯನ್ನು ಇದರಲ್ಲಿ ಇದು ಎಂತ ಒಲೆಯಲ್ಲಿ ಮಾಡುವ ಒಂದು ಪರಿಸ್ಥಿತಿ ಇತ್ತು. ಈಗ ಎಲ್ಲರ ಮನೇಲೂ ಗ್ಯಾಸ್ ಬಂದು
ನಾಟ್ ಸ್ಟೇಟಿಂಗ್ ದಟ್ ಅದು ತಪ್ಪು ಹೇಳಿ ನಾನು ಹೇಳ್ತಾ ಇಪ್ಪದಲ್ಲ. ಈಗ ದೇಶದ ಪರಿಸ್ಥಿತಿಯ ಕಡೆಯಲ್ಲಿ ನೋಡಿದರೂ ಕೂಡ ಅವುದೇ ಹಾಂಗಿಪ್ಪದೇ ಆಲೋಚನೆ ಮಾಡ್ತವೆ. ಎಂತ ಹೇಳಿದರೆ, ಓಕೆ ನಾವೀಗ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಮಾಡಿಬಿಟ್ಟು ಎಂಗಳತ್ರ ಎಲ್ಲಿಯಾರು ಗ್ಯಾಸಿನ ನಿಕ್ಷೇಪ ಇದ್ದ ಹೇಳಿ ನೋಡುವುದರ ಬದಲು ಇಂಪೋರ್ಟ್ ಚೀಪ್ ಆಗುತ್ತಾ ಇತ್ತು ಹೇಳಿದ್ರೆ ಅದನ್ನೇ ಮಾಡುವ ಹೇಳಿಕೊಂಡು ಎಲ್ಲ ದೇಶಗಳದೇ ಆಲೋಚನೆ ಮಾಡುದು. ಬಿಕಾಸ್ ಇನ್ವೆಸ್ಟ್ಮೆಂಟ್ ತುಂಬಾ ಬೇಕಾಗುತ್ತೆ. ಈಗ ಒಂದು ಗ್ಯಾಸ್ ರಿಗ್ಗಿನ ಸೆಟಪ್ ಮಾಡಕ್ಕೆ ಹೇಳಿದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅವು ಎಂತ ಮಾಡಿದವು, ಓಕೆ ಚೀಪ್ ಆಗಿ ಕತ್ತಾರಿಂದ ಬರ್ತಾ ಇದ್ದು ಅಲ್ಲಿಗೆ ನಾವು ಈಗ ಇಲ್ಲಿ ಎಕ್ಸ್ಪ್ಲೋರೇಷನ್ಗೆ ಹೇಳಿ ನಾವು ಖರ್ಚು ಮಾಡುವ ಒಂದು ಫ್ರಾಕ್ಷನಿನ ಶಿಪ್ಸಿನ ಅಥವಾ ಆಯಿಲ್ ಟ್ಯಾಂಕರ್ ಗಳನ್ನು ಗ್ಯಾಸ್ ಟ್ಯಾಂಕರ್ ಗಳನ್ನು ಸೇಲ್ ಮಾಡ್ಲಿ ಯೂಸ್ ಮಾಡಿದರೆ ಅದರಲ್ಲಿ ಯಾವತ್ತಲ್ಲ ಹೇಳಿ ಆಲೋಚನೆ. ಸೊ ಆ ರೀತಿಯ ಆಲೋಚನೆಗಳ ಪೆಟ್ಟು ನಾವೀಗ ಅನುಭವಿಸುತ್ತಾ ಇಪ್ಪದು. ಇದೀಗ ಭಾರತಕ್ಕೆ ಒಂದು ರೀತಿಲಿ ಅಂತ ಹೇಳಿದರೆ ಎಚ್ಚರಿಕೆ ಹೇಗೆ ಹೇಳಿದ್ದಾರೆ, ಇದು ನಮ್ಮ ವಾರ ಅಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ ಅಥವಾ ಇರಾನ್ ಮತ್ತು ಅಮೆರಿಕದ ಮಿಡ್ಲಿಲ್ ಯಾವ ಟೈಪ್ ವಾರ್, ಇಲ್ಲಿ ನಾವು ಡೈರೆಕ್ಟ್ಲಿ ಯಾರ ಜೊತೆಯೂ ಎಂತದೂ ಮಾಡ್ತಾ ಇಲ್ಲದಿರುವುದೇ ನಾವು ಪೆಟ್ಟು ತಿಂತಾ ಇದ್ದು. ಇನ್ ಫ್ಯೂಚರ್ ಯಾವತ್ತಾದರೂ ಈಗ ಪಾಕಿಸ್ತಾನವೋ ಚೈನಾದ ಜೊತೆಯೋ ನಮ್ಮದೊಂದು ಯುದ್ಧ ಆತು ಹೇಳಿದರೆ ಆಗ ನಮ್ಮಲ್ಲಿಗೆ ಬಪ್ಪಂತಹ ಎಲ್ಲಾ ಗ್ಯಾಸ್ ಅಥವಾ ಆಯಿಲಿನ ಸ್ಟಾಪ್ ಮಾಡಿದವು ಹೇಳಿದರೆ ನಮ್ಮ ದೇಶ ಎಷ್ಟು ದಿನ ಫಂಕ್ಷನ್ ಮಾಡ್ಲಿ ಹಿಡಿತು ಹೇಳುವುದಕ್ಕೆ ಒಂದು ಕನ್ನಡಿ ಹಿಡಿದಂಗೆ ಈಗಾಣ ಸಿಚುವೇಶನ್ ಇತ್ತು. ನಮಗೀಗ ಪೆಟ್ರೋಲ್ ಕ್ರೂಡ್ ಆಯಿಲ್ ಇಂದೆಲ್ಲ ರಿಸರ್ವ್ಸ್ 70-75 ದಿನಕ್ಕಿದ್ದು ಹೇಳಿ ನಾವೀಗ ಹೇಳ್ತಾ ಇದ್ದು. ಬಟ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಅಥವಾ ಗ್ಯಾಸ್ ಸಿಲಿಂಡರ್ಸ್ ಅಲ್ಲಿ ಸ್ಟಾಪ್ ಆದ ಒಂದು ವಾರದ ಒಳಗೆ ನಮಗಿಲ್ಲಿ ಅದರ ರಿಪರ್ಕಷನ್ಸ್ ಕಾಣ್ತಾ ಇದ್ದು. ಇನ್ನು ಒಂದು ತಿಂಗಳು 45 ದಿನವೂ ಗ್ಯಾಸ್ ಬಪ್ಪಲೇ ಸಾಧ್ಯ ಇಲ್ಲ ಹೇಳಿದರೆ ನಮ್ಮ ಇಕಾನಮಿಗೆ ಪೆಟ್ಟೆಷ್ಟು ಬೀಳ್ತು ಹೇಳುದು ನಾವು ಆಲೋಚನೆ ಮಾಡಿಕಾಗುತ್ತೆ. ಹೇಳಿದರೆ ಈಗ ಬೆಂಗಳೂರು, ಮುಂಬೈ, ಡೆಲ್ಲಿ ಹಂಗಿಪ್ಪ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಷ್ಟೋ ಜನ ಮನೇಲಿ ಕುಕ್ ಮಾಡ್ತಾರೆ, ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿದ್ದವು ಅಥವಾ ಅಪಾರ್ಟ್ಮೆಂಟ್ಸ್ ಇಲ್ಲಿ ಇದ್ದವು ಅಥವಾ ಈ ಸೊಸೈಟೀಸ್ ಇಲ್ಲಿ ಇದ್ದವು. ಅಲ್ಲಿ ಪವಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಎಲೆಕ್ಟ್ರಿಸಿಟಿಯ ಮೇಲೆ ಡಿಪೆಂಡೆಂಟ್ ಆಗಿ ಎಲೆಕ್ಟ್ರಿಕ್ ಸ್ಟವ್ ಇಲ್ಲದ್ರೆ ಇಂಡಕ್ಷನ್ಸ್ ಹಾಂಗಿಪ್ಪದಕ್ಕೆ ಮೂವ್ ಆಯ್ಕೆ ಹೊರತು ಇಲ್ಲದರೆ ಅವು ಗ್ಯಾಸ್ ಪೈಪ್ ಲೈನ್ ಇಲ್ಲದರೆ ಸಿಲಿಂಡರ್ಸ್ ಮೇಲೆಯೇ ಡಿಪೆಂಡೆಂಟ್ ಆಗಿಪ್ಪದು. ಸೊ ಅದೆಲ್ಲವೂ ನಮಗೆ ಈಗ ಹೆಂಗೆ ಹೇಳಿದರೆ ಒಂದು ಎಂತ ಹೇಳುದು ವೇಕಪ್ ಕಾಲ್ ಹೇಳಿ ಹೇಳ್ತಿದ್ದ ಹಾಂಗಿಪ್ಪ ಸಿಚುವೇಶನ್ ಇದು ಹೇಳಿದರೆ ಓಕೆ ನಾವು ಇದಕ್ಕೆ ತಯಾರ ಆಯ್ದಿಲ್ಲ ಇನ್ನುದೇ ಹಿಂಗಿಪ್ಪದು ಒಂದು ಸಿಚುವೇಶನ್ ಬಂದರೆ ಹ್ಯಾಂಡಲ್ ಮಾಡುದು ಹೆಂಗ್ ಹೇಳಿ ನಮಗೆ ಗೊಂತಿಲ್ಲ ಹೇಳಿ ಎಲ್ಲರಿಗೂ ಗೊಂತಪ್ಪಲೆ ಒಂದು ಎಕ್ಸಾಂಪಲ್ ಈಗ ನಮಗೆ ಕಾಣ್ತಾ ಇತ್ತು. ಇನ್ನು ಹೆಚ್ಚು ಮಾತಾಡ್ತಾರೆ ಖಂಡಿತ. ನಾವು ಚಿನ್ನ ಮತ್ತು ಬೆಳ್ಳಿಲಿ ಅಜಗಜಾಂತರ ಅದರ ರೇಟಿನ ವ್ಯತ್ಯಾಸ ದಿನನಿತ್ಯ ಹೇಳುವಂಗೆ ನೋಡ್ತಾ ಇದ್ದು. ಅದು ಎಂತ ಹೇಳುದು, ಈ ₹1 ಮೊದಲೆಲ್ಲ ಆದ್ರೆ ಈ ₹1 ₹2 ಬೆಲೆ ಮೇಲೆ ಕೆಳಗೆ ಉಳಿತಿದ್ವಿ. ಇಂದು 50-100ರವರೆಗೆ ಹೇಳುವಷ್ಟು ಡಿಫ್ರೆನ್ಸ್ ಬರ್ತಾ ಇದ್ದು. ಸೊ ನಿಂಗಳ ಪ್ರಕಾರ ಅಂಬಗ ಎಲ್ಲಿಗೆ ಹೋಗಿ ಇದು ನಿಲ್ಲುಗೋಳಿ ನಿಂಗ ಅನ್ಸುತ್ತೆ? ಇದರ ಹಿಂದೆ ಆಕ್ಚುಲಿ ಗ್ಲೋಬಲಿ ತುಂಬಾ ಎಂತ ಹೇಳುದು, ಈಗ ಗ್ಲೋಬಲಿ ತುಂಬಾ ವಿಚಾರಂಗ ನಡೆಯುತ್ತಾ ಇತ್ತು ಈ ವಾರ್ ಅಥವಾ ವಾರ್ ಇಂದ ಮುಂಚೆಯುವುದು. ಈಗ ಆಕ್ಚುಲಿ ಈಗ ನಿಂಗೆ ನೋಡಿದರೆ ಇಷ್ಟೆಲ್ಲ ಆಗುತ್ತಾ ಇತ್ತು. ಈಗ ಲಾಸ್ಟ್ 3 ವಾರಲ್ಲಿ ವಾರದೇ ತುಂಬಾ ಜೋರಾಗಿ ಆಗುತ್ತಾ ಇದ್ದು, ಆದರುದೇ ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸಸ್ ಅಷ್ಟು ಹೆಚ್ಚು ಹೋಗಿದಿಲ್ಲ. ಆಕ್ಚುಲಿ ನೀವು ನೋಡಿದರೆ ಸ್ಟಾಕ್ ಮಾರ್ಕೆಟ್ ಇಲ್ಲದ್ರೆ ಹೆಂಗಿತ್ತು ಹೇಳಿದ್ರೆ ಇಕ್ವಿಟೀಸ್ ಬಿದ್ದಪ್ಪಾಗ ಸ್ಟಾಕ್ ಮಾರ್ಕೆಟ್ ಓಡ್ತು, ಅಲ್ಲ ಸಾರಿ ಇಕ್ವಿಟೀಸ್ ಬಿದ್ದಪ್ಪಾಗ ಗೋಲ್ಡ್ ಮತ್ತೆ ಸಿಲ್ವರ್ ಓಡ್ತು. ಯೂಶುವಲಿ ಅವು ಎರಡು ಕೂಡ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಹೇಳ್ತಾವಲ್ಲ ಹಂಗೆ. ಚಿನ್ನ ಮೇಲೆ ಹೋತು ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಕೆಳ ಬಂತು ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋತು ಹೇಳಿದ್ರೆ ಚಿನ್ನ ಕೆಳ ಬಂತು ಹೇಳುವಂಗಿಪ್ಪ ಸಿಚುವೇಶನ್. ಈಗ ಯುದ್ಧ ಆದಪ್ಪಾಗ ಆಕ್ಚುಲಿ ಎಂತ ಏಕಾತು ಹೇಳಿದರೆ ಚಿನ್ನಕ್ಕೆ ಅದಕ್ಕೆ ಒಂದು ಎಂತ ಹೇಳುದು ಸೇಫ್ ಹೇವನ್ ಹೇಳುವ ಒಂದು ಅದಕ್ಕೊಂದು ಸ್ಥಾನ ಇತ್ತು. ಹೇಳಿದರೆ ಈಗ ಇಕ್ವಿಟಿಗೆ ಅಥವಾ ಪೈಸೆಗೆ ಅದರದ್ದು ವ್ಯಾಲ್ಯೂಯೇಷನ್ ಕಮ್ಮಿ ಆಯ್ತು ಹೇಳಿದ್ರೆ ಚಿನ್ನಕ್ಕೆ ಅದರ ವ್ಯಾಲ್ಯೂ ಇತ್ತು, ಅದೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಹೇಳುವಂಗಿಪ್ಪ ಒಂದು ಆಲೋಚನೆ ಚಿನ್ನದ ಮೇಲೆ ಇತ್ತು. ಈ ಆಲೋಚನೆ ಇಪ್ಪ ಕಾರಣ ನಾವೇ ಎಂತ ಹೊತ್ತು ಹೇಳಿದರೆ ಚಿನ್ನವ ಖರೀದಿ ಮಾಡುದು ಅಥವಾ ಸಿಲ್ವರಿನ ಖರೀದಿ ಮಾಡಿ ಇಂತಹ ಟೈಮಲ್ಲಿ ಮಡಿಕೊಂಬದು ಒಂದು ಮಾಡ್ತಾವೆ ಎಲ್ಲರೂ. ಸೆಂಟ್ರಲ್ ಬ್ಯಾಂಕ್ಸ್ ನಾವು ನಮ್ಮ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಪ್ರೊಬಾಬ್ಲಿ ಮಾತಾಡಿತ್ತು ಹೇಳಿ ಕಾಣ್ತು. ಡಿಡಾಲರೈಸೇಷನ್ ಮತ್ತೆ ಅಮೆರಿಕದ ಮೇಲೆ ಒಂದು ಟ್ರಸ್ಟ್ ಕಮ್ಮಿ ಆದ ಕಾರಣ, ಡಾಲರ್ ನ ಮೇಲೆ ಡಿಪೆಂಡೆನ್ಸಿ ಬೇಡ ಹೇಳುವ ಕಾರಣ ತುಂಬಾ ಜನ ಸಿಲ್ವರಿನ ಹೋರ್ಡ್ ಮಾಡ್ತಾ ಇದ್ದವು ಮತ್ತೆ ಗೋಲ್ಡಿನ ಪರ್ಚೇಸ್ ಮಾಡ್ತಾ ಇದ್ದವು ಹೇಳಿದ್ರು. ಸೆಂಟ್ರಲ್ ಬ್ಯಾಂಕ್ಸ್ಗೂ ಮಾಡಿಕೊಂಡಿದ್ದ ಕತೆ. ಇದರ ಒಟ್ಟಿಗೆ ಎಂತ ಹೇಳಿದರೆ ಲಾಸ್ಟ್ ಒಂದು ಈ ವಾರ್ ಸ್ಟಾರ್ಟ್ ಅಪ್ ಅಂತ ಒಂದು ವಾರದ ಮುಂಚೆ ಇದು ಕೂಡ ನಮ್ಮ ರಿಟೈಲರ್ಸ್ ನ ಟ್ರಾಪ್ ಮಾಡುವ ಒಂದು ಸಿಚುವೇಶನ್ ಆದುಕೊಂಡು ಹೋದಂಗ ಹೇಳಿದರೆ ಒಂದೇ ದಿನ ಬೆಳ್ಳಿಯ ಪ್ರೈಸ್ 10-14% ಮೇಲಕ್ಕೆ ಹೋಗೋದು, ಮಾರನೇ ದಿನ ಇದ್ದಕ್ಕಿದ್ದಂಗೆ 15-16% ಕೆಳಬಪ್ಪಂಗಿಪ್ಪದು ಹೇಳುವಂಗೆ ಆ ರೀತಿಯ ಸಿಚುವೇಶನ್ಸ್ ಎಲ್ಲ. ಇದು ಕಮಾಡಿಟೀಸ್ಲಿ ಅಥವಾ ಈ ಕಮಾಡಿಟಿ ಸೂಪರ್ ಸೈಕಲ್ ಯಾವಾಗ ಬಂತು ಹಂಗಿಪ್ಪಾಗ ಅಪ್ ಅಂತ ಸಿಚುವೇಶನ್ ಹೇಳಿದರೆ ಈಗ ನಾನು ಮೊನ್ನೆ ನೋಡಿಕೊಂಡಿದ್ದೆ ಒಬ್ಬ ಯಾರೋ ವೆಲ್ತ್ ಇನ್ವೆಸ್ಟರ್ ಹೇಳಲೆ ಸ್ಟಾರ್ಟ್ ಮಾಡಿದ್ದೆ, ಹೇ ನಿಂಗಳ ಏಜಿನ ಅರ್ಧದಷ್ಟು ಹೇಳಿದರೆ ಈಗ ನಿಂಗೆ 30%, ನಿಂಗ 30-32 ವರ್ಷ ಹೇಳಿದರೆ
ನಿಂಗಳ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಂಗಳ ಏಜಿನ ಅರ್ಧ ಹೇಳಿದ್ರೆ 16% ನಷ್ಟು ಗೋಲ್ಡ್ ಮತ್ತು ಸಿಲ್ವರ್ ನ ಮೇಲೆ ಎಕ್ಸ್ಪೋಜರ್ ಬೇಕು ಹೇಳಿ. ಇದು ಇಲ್ಲಿಯವರೆಗೆ ಇತ್ತಿಲ್ಲ ಹೇಳಿದರೆ, ಈಗ ಹೋದ ವರ್ಷದವರೆಗೆ ಈ ಕಾನ್ಸೆಪ್ಟ್ ಇತ್ತಿಲ್ಲ. ಈಗ ಆಲ್ ಆಫ್ ಅ ಸಡನ್ ಚಿನ್ನ ಮತ್ತೆ ಬೆಳ್ಳಿಯಲ್ಲಿ ಇಷ್ಟರ ಮಟ್ಟಿಗೆ ಪ್ರೈಸ್ ವೇರಿಯೇಷನ್ ಬೈಂದು ಹೇಳಿ ಅಪ್ಪಾಗ ಈಗ ಇದು ಒಂದು ಇನ್ವೆಸ್ಟ್ಮೆಂಟ್ ಹೇಳಿಕೊಂಡು ಶುರು ಮಾಡಿದ್ದವು. ಹಾಗೆ ಮೊನ್ನೆ ಯಾರದ್ದು ಒಬ್ರದ್ದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಕೇಳಿತಿದ್ದವು, ನೋಡ್ತೀರಾ ಎನ್ನ ಪೋರ್ಟ್ಫೋಲಿಯೋ ಹೇಳಿ ನೋಡ್ಲಿ ಸ್ಟಾರ್ಟ್ ಮಾಡಿ ಅಪ್ಪಾಗ ಅದ್ರಲ್ಲಿ ಒಂದು ಗೋಲ್ಡ್ ಫಂಡ್ ಇದ್ದು, ಒಂದು ಸಿಲ್ವರ್ ಫಂಡ್ ಇತ್ತು. ಇದು ಯಾವಾಗ ನೀವು ಬೈ ಮಾಡಿದ್ದು ಕೇಳಿದ್ರೆ 6 ತಿಂಗಳದೇ ಆಯ್ದಿಲ್ಲ ಅದ್ರ ಬೈ ಮಾಡಿ. ಸೊ ಈಗ ಹೆಂಗಾಗ್ತಾ ಇದ್ದು ಹೇಳಿದ್ರೆ, ಬೇರೆಯವರೆಲ್ಲರೂ ಚಿನ್ನ ಬೆಳ್ಳಿ ಹೇಳ್ತಾ ಇದ್ದವು, ಆನುದೇ ಚಿನ್ನ ಬೆಳ್ಳಿ ಹೇಳ್ತಾ ಹೇಳಿ ಇನ್ವೆಸ್ಟ್ ಮಾಡ್ಲೆ ಹೊರಡ್ತಾ ಇಪ್ಪು ತುಂಬಾ ಜನ ಇದ್ದವು. ಸೊ ಇದ್ರಲ್ಲಿ ಈಗ ಹೆಂಗೆ ಇಫ್ ಇಟ್ ಇಸ್ ಗುಡ್ ಚಂದಕ್ಕೆ ಹೋಗುತ್ತು ಹೇಳಿದರೆ, ಈಗ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಸ್ ಲೈಕಲ್ಲಿಯೇ ಇದ್ದು ಹೇಳಿ ಎಲ್ಲರಿಗೂ ಖುಷಿ ಆವತ್ತು. ಬಟ್ ಒಂದು ವೇಳೆ ನಾವು ಈಗ ಆಲ್ರೆಡಿ 2.5-3 ಲಕ್ಷದ ಆಸ್ಪಾಸಿಗೆ ಬೆಳ್ಳಿಗೆ ಬೈಂದು ಪ್ರೈಸ್ ಇಷ್ಟಿಪ್ಪಾಗ ನಮಗೆ ಮಾರ್ಜಿನ್ ಫಾರ್ ಸೇಫ್ಟಿ ಎಷ್ಟಿದ್ದು ಹೇಳುವ ಆಲೋಚನೆ ನಾವು ಮಾಡಕ್ಕಾಗುತ್ತೆ. ಅದು ಫಸ್ಟ್ ಪಾಯಿಂಟ್. 5 ಲಕ್ಷದವರೆಗೆ ಬೆಳ್ಳಿಗೆ ಹೋಗುತ್ತು, ಬೆಳ್ಳಿಗೆ ಹೋದಷ್ಟೇ ಪ್ರಪೋರ್ಷನಲ್ ಆಗಿ ಚಿನ್ನಕ್ಕೂ ಹೋಗುತ್ತು ಹೇಳುವ ಆಲೋಚನೆ ನಾವು ಮಾಡುದು. ಈಗ ಬೆಳ್ಳಿ ಒಂದು ವೇಳೆ 5 ಲಕ್ಷ ಪರ್ ಕೆಜಿಗೆ ಹೋತು ಹೇಳಿದರೆ, ಇಲ್ಲಿಂದ ಇನ್ನೂ ಕೂಡ ಒಂದು 50-60% ಗ್ರೋತ್ ಆಪರ್ಚುನಿಟಿ ಬೆಳ್ಳಿಲಿ ಇತ್ತು. ಬಟ್ ಅದು ಹೋಗುತ್ತಾ ಹೇಳುವ ಪ್ರಶ್ನೆಗೆ ಉತ್ತರ ಆರಿಗೂ ಗೊತ್ತಿಲ್ಲ. ಎಂತ ಕೇಳಿದರೆ, ಈಗ ದೊಡ್ಡ ದೊಡ್ಡ ಬ್ಯಾಂಕ್ಸ್, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಭಯಂಕರ ಫಂಡ್ ಅಕ್ಯುಮುಲೇಟ್ ಮಾಡಿಕೊಂಡು ಕೂದಿಪ್ಪವುದೇ ಮಾಡುದು ಸ್ಪೆಕ್ಯುಲೇಷನ್ ಮಾತ್ರ. ಹೋಗು ಹೇಳುವಂಗಿಪ್ಪ ಆಲೋಚನೆ ಆತು. ಬೆಳ್ಳಿಗೆ 5 ಲಕ್ಷಕ್ಕೆ ಹೋಗುತ್ತು ಹೇಳಿ ಆಲೋಚನೆ ಮಾಡುವ. ಆದ್ರೆ ಅದಕ್ಕೆ ಇನ್ನು 5 ವರ್ಷ ಬೇಕು ಹೇಳಿದ್ದಾರೆ. ಈಗ 2026 ಇಲ್ಲಿ ನಾವಿದ್ದು 2031 ಇಲ್ಲಿ 5 ಲಕ್ಷ ಪರ್ ಕೆಜಿ ಬೆಳ್ಳಿಗೆ ಹೋತು ಹೇಳಿದ್ದಾರೆ. ನಾನೀಗ ಹೇಳ್ತೆ 5 ಲಕ್ಷಕ್ಕೆ ಹೋಗುತ್ತು ಬೆಳ್ಳಿ ಹೇಳಿ ಖರೀದಿ ಮಾಡಿಕೊಂಡು ಈಗ ನಾಳೆಗೆ ಹೋಗಿ ಪರ್ಚೇಸ್ ಮಾಡುವವು ಇರ್ತಾವ. ಬಟ್ ಅದರ 5 ವರ್ಷ ಹೋಲ್ಡ್ ಮಾಡುವ ಎಷ್ಟು ಜನ ಇದ್ದವು ಹೇಳುವ ಕ್ವೆಶ್ಚನ್ ಇಪ್ಪದಿಲ್ಲಿ ಹೇಳಿದರೆ, ನಾವೀಗ ಬೆಳ್ಳಿ ಪರ್ಚೇಸ್ ಮಾಡಿ ಅಥವಾ ಚಿನ್ನವ ಪರ್ಚೇಸ್ ಮಾಡಿ ಅದು ಮೇಲಕ್ಕೆ ಹೋಗುತ್ತು ಅಥವಾ ಹೋಪ ಚಾನ್ಸ್ ಇದ್ದು ಹೇಳಿದರೆ, ಈಗ ಆಲ್ರೆಡಿ 1.5 ಲಕ್ಷಕ್ಕಿದ್ದಂತಹ ಬೆಳ್ಳಿಯ ಪ್ರೈಸ್ 2.5 ಲಕ್ಷಕ್ಕೋ 2,60,000 ಬೈಂದು. ಹಾಗಿರುವಾಗ ಆ 1.5 ಲಕ್ಷದಲ್ಲಿ ಇದ್ದದು ಯಾವಾಗ ರಪ್ಪ ಹಿಡಿ 2.6 2.7ಕ್ಕೆ ಬಂತೋ, ಅಲ್ಲಿಂದ ಇಳಿದು 2 ಲಕ್ಷಕ್ಕೆ ಬಪ್ಪ ಚಾನ್ಸ್ದೇ ಇತ್ತು. ಮಿಡ್ಲಿ ಒಂದು 3 ತಿಂಗಳು ಪ್ರೈಸ್ ಆ ರೇಂಜ್ ಇತ್ತು ಹೇಳಿದರೆ, ಎಷ್ಟು ಜನಕ್ಕೆ ಅದರ ಮಡಿಕೊಂಡು ಕೂಪ ಧೈರ್ಯ ಇದ್ದು ಹೇಳುದ್ರ ಮೇಲೆ ನಿಂಗು ಈಗ ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕ ಹೇಳುವ ಒಂದು ಆಲೋಚನೆ ಮಾಡಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮಾಡ್ತರುದೇ ಸೀದಾ ತಕೊಂಡು ಎನ್ನತ್ರ ಈಗ ಒಂದು 5 ಲಕ್ಷ ರೂಪಾಯಿ ಇತ್ತು. ಇದು ಎನ್ನ ಬೆಳ್ಳಿಯ ಮೇಲೆ ಅಥವಾ ಚಿನ್ನದ ಮೇಲೆ ಮಾಡುವ ಇನ್ವೆಸ್ಟ್ಮೆಂಟ್ ಎನ್ನ ಹತ್ರ 20 ಪೈಸೆ ಹೇಳಿ ಮಾಡಿಕೊಂಬ. ನಿಗಳ ಹತ್ರ ಬೇರೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇದ್ದು 5 ಲಕ್ಷ ಚಿನ್ನದ ಮೇಲೆ ಹೂಡಿಕೆ ಮಾಡ್ಲಿ 20 ಪೈಸೆ. ಇದರ ಎಲ್ಲ ತೆಕ್ಕೊಂಡು ಹಿಂದೆ ಹಾಕುದಲ್ಲ ಹೇಳಿ. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಹೆಂಗ್ ಹೇಳಿದರೆ, ನಾವೀಗ ಶಿವಭಟ್ರ ಜ್ಯುವೆಲರ್ಸಿಗೆ ಹೋಗೋದು, ನನ್ನ ಹತ್ರ 5 ಲಕ್ಷ ಇದ್ದಣ್ಣ 5 ಲಕ್ಷದ ನನಗೆ ಚಿನ್ನ ಹಿಂದೆ ಬೇಕು ಹೇಳಿ ತೆಕ್ಕೊಂಬದಲ್ಲ. ಈ 5 ಲಕ್ಷವ ನಾವು ಒಂದು 10 ಭಾಗವೋ 20 ಭಾಗವೋ ಮಾಡಿ 25,000 ಅಥವಾ 50,000 ಹಾಗೆ ಅಷ್ಟರಲ್ಲಿ ಒಂದು ರಿಯಾನ್ ಪರ್ಚೇಸ್ ಮಾಡುತ್ತೆ. ಇನ್ನೊಂದು 1 ತಿಂಗಳು 2 ತಿಂಗಳು ಕಾದು ನೋಡ್ತೆ, ಆಗ ಎಲ್ಲಿಗೆ ಹೋಗುತ್ತು ಚಿನ್ನದ ಪ್ರೈಸ್ ಬೆಳ್ಳಿಯ ಪ್ರೈಸ್ ಹೇಳಿ ಕಾದು ನೋಡಿ ಮತ್ತೆ ಇನ್ನೊಂದರ ಬೈ ಮಾಡ್ತೆ. ಒಂದು ವೇಳೆ ಕಮ್ಮಿ ಬಂತು ಹೇಳಿದರೆ ಪುನಃ ನನಗೆ ಆವರೇಜ್ ಮಾಡ್ಲಿ ಅಲ್ಲಿ ಪೈಸೆ ಇರುತ್ತು. ಒಂದು ವೇಳೆ ಹೆಚ್ಚಾತು ಹೇಳಿದರೆ ನಾನು ಎಂತದು ಮಾಡದೆ ಸುಮ್ಮನೆ ಕೂಪಂಗಿಪ್ಪ ಆಲೋಚನೆ ಮಾಡ್ಲು ಅಲ್ಲಿ ಹಿಡಿತ್ತು. ಸೊ ಹಾಂಗಿಪ್ಪ ಆಲೋಚನೆ ಮಾಡಿಕೊಂಡು ನಾವಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೀದಾ ಹೋತು ಪರ್ಚೇಸ್ ಮಾಡಿತ್ತು ಬಂತು ಹೇಳಿದರೆ ತುಂಬಾ ದೊಡ್ಡ ರಿಸ್ಕಿಂಗ್ ನಾವೀಗ ಕೈ ಹಾಕಿದಂಗೆ. ಕಳೆದ ಪಾಡ್ಕಾಸ್ಟ್ ಅಲ್ಲಿ ಮಾತಾಡುವಾಗ ನಿಂಗೆ ಹೇಳಿದೆ, ನೆಕ್ಸ್ಟ್ ಕಾಪರಿನ ಬೆಲೆದೆ ಏರ್ತು ಹೇಳಿ ಅಂಬಗ ಈಗ ರೈಟ್ ಟೈಮ್ ಕಾಪರ್ನ ಮೇಲೆ ಇನ್ವೆಸ್ಟ್ ಮಾಡಕ್ಕೂ ಹೇಳಿ ಆದ್ರೆ ಈ ಕಾಪರ್ ಎಲ್ಲಿ ಸಿಕ್ಕುತ್ತು ಹೇಳಿ? ಇದು ಒಂದು ನಮ್ಮ ದೇಶದಲ್ಲಿ ಆಗಿಪ್ಪಂತ ಒಂದು ಸಮಸ್ಯೆ. ಎಂತ ಹೇಳಿದರೆ, ಈಗ ನಿಂಗೆ ಹೋಗಿ US ಮಾರ್ಕೆಟ್ ಅಥವಾ ಯುರೋಪಿಯನ್ ಮಾರ್ಕೆಟ್ಸ್ ಇಲ್ಲಿ ನೋಡಿದರೆ ಅಲ್ಲಿ ಎಲ್ಲಾ ಕಡೆಯಲ್ಲಿದೆ ಒಂದು ಕಾಪರ್ ETF ಹೇಳಿ ಸಿಕ್ಕುತ್ತು. ಕಾಪರ್ ETF ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಹೇಳಿ ಇದರ ಹೇಳಿದ್ರು. ನಮ್ಮಲ್ಲಿ ಕಾಪರ್ ಹೆಚ್ಚಾಗುತ್ತು ಪ್ರೈಸ್ ಹೇಳಿ ನಾನೀಗ ಹೇಳ್ತಾ ಇದ್ದೆ ಅಲ್ಲ, ಕಾಪರ್ ಹೆಚ್ಚಾಗುತ್ತಾ ಇದ್ದು ಹೇಳಿದರುದೇ ಅಲ್ಲಿ ಸಮಸ್ಯೆ ನಮಗೆ ಅಂತ ಹೇಳಿದರೆ ಪರ್ಚೇಸ್ ಮಾಡ್ಲೆ ಬೆಸ್ಟ್ ವೇ ಆಫ್ ಬೈಯಿಂಗ್ ಹೇಳುವಂತಹದ್ದಿಲ್ಲ. ಈಗ ಸಮಸ್ಯೆ ಕಾಪರ್ ನಿಂಗು ಫಿಸಿಕಲ್ ಫಾರ್ಮಲಿ ಬೈ ಮಾಡಿದ ಹೇಳಿ ಮಾಡಿಕೊಂಬ, ಕಾಪರಿನ ಪಾತ್ರೆಯನ್ನು ಅಥವಾ ಕಾಪರಿನ ಬ್ಲಾಕ್ಸ್ ಹೆಂಗ್ ಒಂದು ಸಿಕ್ಕುತ್ತು 1 kg 2 kg ಪರ್ಚೇಸ್ ಮಾಡಿದಿ ಹೇಳಿದರೆ, ಈಗ ಮೊನ್ನೆ ಬೆಳ್ಳಿಯ ಪ್ರೈಸ್ ವೇರಿಯೇಷನ್ಸ್ ಇಪ್ಪ ಟೈಮಲ್ಲಿ ನನಗೊಂದು 3-4 ಜನ
ಹೇಳಿದರೆ ಮಾರೆಕ್ಕ ಮಡಿಕೊಳ್ಳೆಕ್ಕ ಹೇಳಿ ಕೇಳುವ ಹೋಯ್ತಿದ್ದವು. ಅವರ ಹತ್ರ ನಾನು ಮಾತಾಡಿ ನೋಡಿದಾಗ ನನಗೆ ಗೊತ್ತಾದ ಪ್ರಾಬ್ಲಮ್ ಇದು. ಫಿಸಿಕಲಿ ನಿಂಗೆ ಯಾವುದೇ ಈಗ ಮೂರರಲ್ಲಿ ಇದೆ, ಗೋಲ್ಡ್, ಸಿಲ್ವರ್ ಅಥವಾ ಕಾಪರ್, ಮೂರನ್ನು ಫಿಸಿಕಲಿ ನಿಂಗೆ ಹೋಲ್ಡ್ ಮಾಡ್ತಿ ಹೇಳಿದರೆ ನಿಂಗೋಗೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಬಪ್ಪದು ಲಿಕ್ವಿಡಿಟಿ ಅಂತ ಹೇಳಿದರೆ. ಈಗ ಇಂದು 16,000 ಪರ್ ಗ್ರಾಮ್ ಇದ್ದು ಹೇಳಿ ಮಡಿಕೊಂಬ ಬೆಳೆದಕ್ಕೆ ಚಿನ್ನಕ್ಕೆ, ನಾಳೆ ಅದು 16,500 ಆತು ಹೇಳಿ ಮಡಿಕೊಂಬ. ಈ 16,500 ಆತು ನಿಂಗೋಗೆ ಗೊತ್ತಾಯ್ತು. ಆ ಒಂದೇ ದಿನ ಅಷ್ಟು ಮೂವ್ಮೆಂಟ್ ಬಂತು ಹೇಳಿಕೊಂಡು ಎಲ್ಲರೂ ಚಿನ್ನವ ಖರೀದಿ ಮಾಡ್ಲೆ ಹೋದವು. ಆದ್ರೆ ಫಾರ್ ಸಮ್ ರೀಸನ್ ಇದ್ದಕ್ಕಿದ್ದಂಗೆ 16,500 ಇದ್ದದ್ದು 15,500ಕ್ಕೆ ನಿಂಗೋ ಹೋಪಾಗ ಬಂತು. ನಿಂಗೋಗಿ ಈಗ ನಿಂಗಳ ಹತ್ರ 20 ಚಿನ್ನವ ಮಾರೆಕ್ಕು ಹೇಳಿ ಆಯ್ತು. ಓ ನನಗೆ ಅರ್ಜೆಂಟ್ ಪೈಸೆ ಬೇಕಾ ಅನಿಗ ಮಾರ್ತೆ ಹೇಳಿ ಅಲ್ಲಿ ಹೋಗಿ ಅಪ್ಪಾಗ ನಿಂಗೋಗಿ ಜುವೆಲ್ಲರ್ಸ್ ಎಂತ ಹೇಳ್ತಾವ ಹೇಳಿದರೆ 15,500 ನನಗೆ ಪರ್ಚೇಸ್ ಮಾಡ್ಲಿ ಹಿಂದೆ ಹಿಡಿತಿಲ್ಲ, ನಾಳೆ ಇನ್ನೂ ಬಿಡಿತು ಹೇಳಿ ಹೇಳ್ತಾ ಇದ್ದವು. 15,300ಕ್ಕೂ 15,200ಕ್ಕೂ ನಿಂಗೋಗೆ ಕೊಡ್ಲೆ ಮಾತ್ರ ನನಗೆ ಅವಕಾಶ ಇಪ್ಪದ, ನಾನು ಅದಕ್ಕಿಂತ ಹೆಚ್ಚು ಕೊಡ್ತಿಲ್ಲ ಹೇಳಿ ಹೇಳ್ತಾವ್. ಇದೇ ರೀತಿಯ ಬಿಹೇವಿಯರ್ ಸಿಲ್ವರ್ ಇಲ್ಲಿ ಬೈಂದು. ಮೊನ್ನೆ ಯಾವಾಗ ಹೇಳಿದರೆ 3 ಲಕ್ಷದ ಆಸುಪಾಸಿಗೆ ಸಿಲ್ವರ್ ಹೋಗಿತ್ತು. ಇವರ ಹತ್ರ 1 kg ಸಿಲ್ವರಿನದ್ದು ಬ್ಲಾಕ್ ಇತ್ತು. ಆ 1 kg ಸಿಲ್ವರಿನ ಬ್ಲಾಕಿನ ಅರ್ಧ ಮಾಡಿ ಕಟ್ ಮಾಡಿಬಿಟ್ಟು ಅರ್ಧಕ್ಕೆ ಮಾರಕ್ಕೆ ಹಿಡಿದವು. ಅವು 2 ದಿನ ಮುಂಚೆ ಆಲೋಚನೆ ಮಾಡಿ ಅಲ್ಲಿಗೆ ಹೋಪಾಗ ಅಂದು ಸಿಲ್ವರ್ ಒಂದು 15-16% ಆ ದಿನ ಡ್ರಾಪ್ ಆಯ್ತು. ಅಲ್ಲಿ ಹೋಗಿ ಅವು ಕೇಳಿದರೆ 2 ಲಕ್ಷಕ್ಕೆ ಅಂತ ತೆಕ್ಕೊಂಬದು, 2 ಲಕ್ಷ ಅಂತ ಹೆಚ್ಚಿಗೆ ನನಗೆ ಕೊಡ್ಲೆ ಹಿಡಿತಿಲ್ಲ ಹೇಳಿ ಸಿಲ್ವರ್ನ ಅಂಗಡಿಯೋ 2-3 ಕಡೆ ಕೇಳಿಯಪ್ಪಾಗ ಹಂಗೆ ಹೇಳಿದವಳ. ಸೊ ಕಾಪರಿನ ಮೇಲೆ ಕಾಪರಿನ ಪ್ರೈಸ್ ಹೆಚ್ಚಾವತ್ತು ಹೇಳಿದರುದೇ ನಮಗೆ ಸಮಸ್ಯೆ ಇಪ್ಪದು. ಡೊಮೆಸ್ಟಿಕಲಿ ಕಾಪರಿನ ಆ ರೀತಿಯಲ್ಲಿ ಖರೀದಿ ಮಾಡ್ಲಿ ಹಿಡಿತಿಲ್ಲ. ಈಗ ಕಮಾಡಿಟಿ ಹೇಳಿದ್ದು ಕಮಾಡಿಟೀಸ್ ಖರೀದಿ ಮಾಡ್ಲಿ ಹಿಡಿತು. ಆದ್ರೆ ಕಮಾಡಿಟೀಸ್ ನಿಂಗೆ ಖರೀದಿ ಮಾಡಕ್ಕೆ ಹೇಳಿದ್ರೆ ಅದು ಲಾಟ್ ಇಲ್ಲಿ ಸಿಕ್ಕುದು. ಒಂದು ಲಾಟ್ ಆಫ್ ಕಾಪರಿನ ನಿಂಗೆ ಪರ್ಚೇಸ್ ಮಾಡಕ್ಕಾവുತ್ತು ಅಂಡ್ ಅದಕ್ಕೆ ಆಲ್ಮೋಸ್ಟ್ 7 or 8 lakhs ನಿಂಗು ಸ್ಪೆಂಡ್ ಮಾಡಕ್ಕಾവുತ್ತು. ಸೊ ಅದು ನಮ್ಮ ಸಮಸ್ಯೆ. ಈಗ ಕಾಪರಿನ ಪರ್ಚೇಸ್ ಮಾಡಕ್ಕೆ ಹೇಳಿದಿರೋದು ಅಂಡ್ ಕಮಾಡಿಟೀಸ್ ಇಲ್ಲಿ ನಿಂಗು ಖರೀದಿ ಮಾಡಿದಿ ಹೇಳಿದಿರೋದು. ಅಲ್ಲಿ ಇನ್ನೊಂದು ಸಮಸ್ಯೆ, ಅದು ಫಿಸಿಕಲ್ ಎಕ್ಸ್ಪೈರಿ, ಫಿಸಿಕಲ್ ಡೆಲಿವರಿ ಹೇಳುವಾಗಿಪ್ಪ ಕೆಲವೊಂದಿಷ್ಟು ಸಿಚುವೇಶನ್ಸ್ ಅಲ್ಲಿ ಬಪ್ಪ ಕಾರಣ ಕಾಪರಿನ ಮೇಲೆ 1-2 ಇಕ್ವಿಟಿ ಹೇಳಿದ್ರೆ ಸ್ಟಾಕ್ಸ್ ಇದ್ದು 1-2 ಕಂಪನಿಗೂ ಇದ್ದು, ಹಿಂದೂಸ್ತಾನ್ ಕಾಪರ್ ಮತ್ತು ಹಿಂದೂಸ್ತಾನ್ ಜಿಂಕ್ ಹೇಳುವ 2 ಕಂಪನಿಗೂ ಇದ್ದು. ಅವು ಕಾಪರ್ ಮೈನಿಂಗ್ ಮಾಡ್ತಾವು, ಬಟ್ ಅವುದೇ ನಿಂಗೆ ಎಕ್ಸಾಕ್ಟ್ ಆಗಿ ಕಾಪರಿನ ಪ್ರೈಸ್ ನ ರಿಪ್ಲಿಕೇಟ್ ಮಾಡ್ತವೆ. ಬಟ್ ಯಾರೋ ಒಬ್ಬ ಈಗ ಕ್ಯಾಪಿಟಲ್ ಇದ್ದು ಇನ್ವೆಸ್ಟ್ ಮಾಡಕ್ಕೂ ಹೆರಟಿದವು ಹೇಳಿದರೆ US ಇಕ್ವಿಟೀಸ್ ಇಲ್ಲಿ ಅಥವಾ ನಿಂಗೋಗಿ ಈಗ ಒಂದು US ಇಕ್ವಿಟಿಗಳ ಮೇಲೆ ಹೇಳಿದರೆ US ಮಾರ್ಕೆಟ್ಸ್ ನ ಮೇಲೆ ಇನ್ವೆಸ್ಟ್ ಮಾಡ್ಲೆ ಅವಕಾಶವ ನಮ್ಮಲ್ಲಿ 1-2-3 ಆಪ್ಸ್ ಕೊಡ್ತು. ಇಂಡ್ ಮನಿ ಹೇಳುವ ಒಂದು ಆಪ್ ಇದ್ದು, ಹಾಗೆ ಆಪ್ಗಳೆಲ್ಲ ಇದ್ದವು. ಅದರ ಮೂಲಕ ಇನ್ವೆಸ್ಟ್ ಮಾಡ್ಲಿಡಿತ್ತು. ಬಟ್ ಅಲ್ಲಿಯೂ ಕೂಡ ಸಮಸ್ಯೆಗೂ ಇದ್ದವು ಹೇಳಿದರೆ ಅನ್ಲೆಸ್ ನಮಗೆ ಡೊಮೆಸ್ಟಿಕಲಿ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಾರದ ಅಥವಾ ಸಿಗದ ಹೊರತು ಈ ರೀತಿಯ ಕಾಪರ್ ನ ಮೇಲಿನ ಇನ್ವೆಸ್ಟ್ಮೆಂಟ್ಸ್ ರಜ್ಜ ಕಷ್ಟ ಆಗುತ್ತೆ. ಆನಂದು ಹೇಳಿತಿದ್ದೆ ಏನಕ್ಕೆ ಕರೆಕ್ಟ್ ನೆನಪಿದ್ದು, ಮಾಡಕ್ಕೂ ನಾವು ಕಾಪರಿಂಗು ಹಿಂಗೆ ಹೋಪ ಚಾನ್ಸಸ್ ಇತ್ತು ಹೇಳಿ. ಬಟ್ ಆನದೇ ಅಂದಿಂದ ಇಲ್ಲಿಯವರೆಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಬಟ್ ನನಗೆ ಇನ್ವೆಸ್ಟ್ ಮಾಡ್ಲೆ ಒಂದು ಕರೆಕ್ಟ್ ಆಗಿಪ್ಪಂತಹ ಜಾಗ ಸಿಕ್ಕಿದ್ದಿಲ್ಲ ಇನ್ನೋದೇ. ಸೊ ಅದೇ ಕಾರಣಕ್ಕೆ ನಾನೀಗ ಬೇರೆಯವಕ್ಕಾದ್ರೂ ಹೇಳುದು ಹೇಳಿದ್ರೆ ನಾನೀಗ ಕಾಪರಿನ ಮೇಲೆ US ಇಕ್ವಿಟೀಸ್ ನ ಮೂಲಕ ಹೇಳಿದ್ರೆ US ETF ನ ಮೂಲಕ ಇನ್ವೆಸ್ಟ್ ಮಾಡಕ್ಕೂ ಹೆರಟರುದೇ ಏನಾಗಾದ್ರೆ ಮತ್ತೆ ಮುಂದೆ ತೆಕ್ಕೊಂಡು ಉಪ್ಪಲ್ಲಿ ಎಂತ ಕಾಯ್ದಿಲ್ಲ ಹೇಳಿದ್ರೆ ಅಲ್ಲಿ ನನಗೆ ಸುಮಾರು ಇಶ್ಯೂಸ್ ಕಂಡು ಬಂದದ್ದು ಹೇಳಿದರೆ. ಈಗ ಮತ್ತೆ ಪುನಃ ರುಪಿ ಕಾಸ್ಟ್ ಆವರೇಜಿಂಗ್ ಅಥವಾ ಡಾಲರ್ ಮತ್ತೆ ರುಪಿಯ ಈ ಡಿಪ್ರಿಸಿಯೇಷನ್ ಅದರ ಉಪದ್ರಂಗು ಸುಮಾರೆಲ್ಲ ಇದ್ದು. ಹಂಗಿಪ್ಪಾಗ ಅದು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಮಗೆ ಮಾಡ್ಲಿ ಹಿಡಿಯುವಂಗಿಪ್ಪ ಇನ್ವೆಸ್ಟ್ಮೆಂಟ್ ಅಲ್ಲ ಹೇಳಿ. ಓಕೆ, ನಾವು ಈಗ ನೋಡಿದ ಹಾಗೆ ಅದೇ ಈಗ ಎಲ್ಲರ ಕಣ್ಣಿಗೆ ಕಾಂಬ ಹಾಗೆ ಸಿಲ್ವರ್, ಗೋಲ್ಡ್, ಕಾಪರ್ ಹೇಳಿ ಇದ್ರ ಬಗ್ಗೆ ಮಾತಾಡಿದ್ದು. ಅಂಬಾಗ ನಿಂಗಳ ಪ್ರಕಾರ ಮೊದ್ಲಾಣ ಹಾಗೆ FD RD ಇದ್ರಲ್ಲಿ ಇನ್ವೆಸ್ಟ್ ಮಾಡುದು ಯಂಗ್ಸ್ಟರ್ಸ್ ಉತ್ತಮ ಹೇಳಿ ನಿಂಗೆ ಅನ್ಸುತ್ತಾ ಹೇಗೆ? ನಾನು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೇಳುವವರ ಹತ್ರ ಎಲ್ಲ ಪ್ರತಿಯೊಬ್ಬರ ಹತ್ರ ಹೇಳುದು ಒಂದು ರಜೆ ಇಕ್ವಿಟಿ ಎಕ್ಸ್ಪೋಜರ್ ಬೇಕು. ಯಾರಿಗೆ ಅದ್ರದ್ದು ಇಕ್ವಿಟಿ ಎಕ್ಸ್ಪೋಜರ್ ಒಂದು ಚೂರು ಬೇಕಾവുತ್ತು ಹೇಳಿ. ಸೊ ಯಾಕೆ ಆದ್ರೆ ಹೇಳುದು ಹೇಳಿದ್ರೆ ಈಗ ನಾವು FD ಅಥವಾ RD ಅಥವಾ ಬೇರೆ ಯಾವುದೇ ಫಿಕ್ಸ್ಡ್ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ನಾವು ಟ್ರೆಡಿಷನಲಿ ಇನ್ವೆಸ್ಟ್ ಮಾಡಿಕೊಂಡಿದ್ದ ರೀತಿಲಿ ಇದು ನಾವಾಗ ಎಂತ ಮಾಡ್ತು ಹೇಳಿದ್ರೆ 7 to 8% ಅಥವಾ 10% ನವರೆಗೆ ರಿಟರ್ನ್ಸ್ ಕೊಡ್ತು. ನಾವು ಹಾಕಿದ ಪೈಸೆಗೆ ಅಲ್ಲಿ ಎಂತ ಮೋಸ ಇಲ್ಲ ಹೇಳಿದರೆ. ಈಗ ನಿಂಗೊಂದು FD ಮಾಡಿದ್ದಾರೆ, RD ಮಾಡಿದ್ದಾರೆ, ಅನ್ಲೆಸ್ ನಿಂಗು ಹಾಕಿದಂತಹ ಜಾಗ ಬ್ಯಾಂಕೋ ಅಥವಾ ಸೊಸೈಟಿಯೋ ದಿವಾಳಿ ಆತು ಹೇಳದ ಹೊರತು ನಿಂಗಳ ಇನ್ವೆಸ್ಟ್ಮೆಂಟಿಂಗ್ ಯಾವುದೇ ಸಮಸ್ಯೆ ಆಗುತ್ತಿಲ್ಲ. ಕ್ಯಾಪಿಟಲಿಂಗ್ ಎಂತ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಅಪ್ಪದು ಇಲ್ಲಿ ಹೇಳಿದರೆ ನಾವು ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿಪ್ಪಂತಹವು
ಅಥವಾ ಲೋವರ್ ಮಿಡಲ್ ಹ್ಮ್. ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುತ್ತು. ನಮಗೆ ನಮ್ಮದೇ ಆದಂತಹ ಒಂದಿಷ್ಟು ಡ್ರೀಮ್ಸ್ ಇರುತ್ತು, ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಹೇಳಿಕೊಂಡು. ಅದು ಯಾವುದನ್ನೇ ನಿಂಗು ಮಾಡಬೇಕು ಹೇಳಿದರುದೇ ಕ್ಯಾಪಿಟಲ್ ರಜ್ಜ ಫಾಸ್ಟ್ ಆಗಿ ಎಪ್ರಿಶಿಯೇಟ್ ಆಯ್ತು ಅಥವಾ ರಜ್ಜ ಹೆಚ್ಚು ಎಪ್ರಿಶಿಯೇಟ್ ಆಯ್ತು ಹೇಳಿದರೆ, ಈಗ 12-13% ರಿಟರ್ನ್ಸ್ ಅಥವಾ 15% ಆನ್ಯುವಲ್ ರಿಟರ್ನ್ಸ್ ಸಿಕ್ಕುವ ಚಾನ್ಸ್ ಇದ್ದ ಹೇಳಿ ನೋಡುವ ಪ್ರಯತ್ನವನ್ನಾದ್ರೂ ಅಟ್ಲೀಸ್ಟ್ ನಾವು ಮಾಡಬೇಕು. ಹಿಂಗಿಪ್ಪದ್ರ ಮಾಡುದು ಎಲ್ಲಿ ನಾವು ಹೇಳಿದರೆ ಅದಕ್ಕೆ ಇಕ್ವಿಟಿಲಿ ಹೇಳಿದರೆ ಬೇರೆಲ್ಲ ಇದ್ದು ನಾವೀಗ ರಿಯಲ್ ಎಸ್ಟೇಟಿಕ್ಕು ಅಥವಾ ಚೀಟಿ ಹಾಕುವಂತದಿಕ್ಕು ಹಾಗಿಪ್ಪದೆಲ್ಲ ಬೇರೆ ಬೇರೆ ರೀತಿಯದ್ದಿರುತ್ತು. ಬಟ್ ಅದು ಯಾವ್ದು ಕೂಡ ರೆಗ್ಯುಲೇಟೆಡ್ ಅಲ್ಲ ಹೇಳುವ ಕಾರಣಕ್ಕೆ ಇಕ್ವಿಟಿ ರೆಗ್ಯುಲೇಟೆಡ್ ಹೇಳಿದರೆ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ ಆಗಲಿ, ಇದಕ್ಕೆ ಸೆಬಿ ಮತ್ತೆ AMF ಆಗಿ ಹೇಳುವ ಇನ್ನೊಂದು ಆರ್ಗನೈಸೇಷನ್ ಇದು, ಇವೆಲ್ಲ ಒಂದು ಗವರ್ನಿಂಗ್ ಬಾಡಿ ಹಂಗೆ ಇಪ್ಪ ಕಾರಣ ಅಲ್ಲಿ ರಿಸ್ಕ್ ಇದ್ದು ರಿಸ್ಕ್ ಇಲ್ಲದೆ ಇಲ್ಲ. ಆದರೆ ಕರೆಕ್ಟ್ ಆಗಿ ನಾವು ಅನಾಲಿಸಿಸ್ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ರಿಸರ್ಚ್ ಮಾಡಿ ಓದಿ ಇನ್ವೆಸ್ಟ್ ಮಾಡಿದರೆ ಒಂದು 12-13% ಆನ್ಯುವಲ್ ರಿಟರ್ನ್ಸ್ ನ ಟಾರ್ಗೆಟ್ ಮಾಡ್ಲೆ ನಮಗೆ ಸಾಧ್ಯ ಇದ್ದಲ್ಲಿ. ಈಗ ಒಬ್ಬ ಯಂಗ್ಸ್ಟರ್ 22 ಇಯರ್ಸ್ ಏಜ್ ಅಲ್ಲಿ ಇನ್ವೆಸ್ಟ್ ಮಾಡ್ಲೆ ಸ್ಟಾರ್ಟ್ ಮಾಡಿದಾಗ ಹೇಳಿದರೆ, ನಾವು ಯೂಶುವಲಿ ಹೇಗೆ ಹೇಳಿದ್ರೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 10-15 ವರ್ಷದ ಟೈಮಿನ ನಾವು ಆ ಇನ್ವೆಸ್ಟ್ಮೆಂಟ್ ಇಂಗೆ ಕೊಡಬೇಕು, ಕರೆಕ್ಟ್ ಆದಂತಹ ರಿಟರ್ನ್ಸ್ ನಮಗೆ ಬಪ್ಪಲ್ಲಿ ಹೇಳಿ ಹೇಳ್ತು. 22 ವರ್ಷದ ಒಬ್ಬ ಇನ್ವೆಸ್ಟ್ ಮಾಡ್ಲೆ ಸ್ಟಾರ್ಟ್ ಮಾಡಿದ ಅಥವಾ ಒಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಹೇಳಿದರೆ, ಅದರ 37th ಇಯರಿಂಗ್ ಅಥವಾ 38th ಇಯರಿಂಗ್ ಅಪ್ಪಾಗ 15 ವರ್ಷ ಅದು ಇನ್ವೆಸ್ಟ್ ಮಾಡಿ ಆಗಿರ್ತು. ಆಗ ಆಕ್ಚುಲಿ ಲೈಕ್ ರಿಟರ್ನ್ಸ್ ಅದಕ್ಕೆ ತೆಕ್ಕೊಂಬಲೆ ಅಥವಾ ಅವಂಗೆ ತೆಕ್ಕೊಂಬಲೆ ಅವಕಾಶ ಇರ್ತು ಇಕ್ವಿಟಿಲಿ. ಅದೇ ಒಬ್ಬ 45 ಇಯರ್ ಓಲ್ಡ್ ಸ್ಟಾರ್ಟ್ ಮಾಡಿದರೆ ನಾವು 15 ವರ್ಷದ ಟೈಮಿನ ಆ ಇನ್ವೆಸ್ಟ್ಮೆಂಟ್ ಇಂಗೆ ಕೊಡಕ್ಕೂ ಹೇಳಿದರೆ ಅವಕ್ಕಾಗ 60 ವರ್ಷ ಆಗಿರ್ತು. ಸೊ ಆ ಕಾರಣಕ್ಕೆ ನಾವು ಅರ್ಲಿ ಸ್ಟಾರ್ಟ್ ಮಾಡಬೇಕು, ಬೇಗ ಸ್ಟಾರ್ಟ್ ಮಾಡಬೇಕು ಹೇಳಿ ಹೇಳುದು. ಬಟ್ ಸಮಸ್ಯೆ ಅಪ್ಪದಲ್ಲಿ ಹೇಳಿದರೆ ಜಸ್ಟ್ ಔಟ್ ಆಫ್ ಕಾಲೇಜ್ ಫಸ್ಟ್ ಜಾಬ್ ಸಿಕ್ಕಿರ್ತಷ್ಟೇ ಹೇಳಿ ಅಪ್ಪಾಗ ಫಸ್ಟ್ 3-4 ವರ್ಷ ನಮ್ಮ ತುಂಬಾ ಡ್ರೀಮ್ಸ್ ಇರ್ತಿದ್ದಾನೆ, ನನಗೊಂದು ಫೋನ್ ಆಯ್ಕು, ನನಗೊಂದು ಇದು ಎಂತದು ಐಪ್ಯಾಡ್ ಬೇಕು, ಐಫೋನ್ ಬೇಕು ಹೇಳಿಕೊಂಡು, ಅಥವಾ ಒಂದು ಕಾಸ್ಟ್ಲಿ ಲ್ಯಾಪ್ಟಾಪ್ ಬೇಕು ಹೇಳಿಕೊಂಡು, ಸೆಲೆಬ್ರೇಟ್ ಮಾಡಬೇಕು ಹೇಳಿಕೊಂಡು, ಗಮ್ಮತ್ ಮಾಡಬೇಕು. ಅಪ್ಪ ಅಮ್ಮ ಮುಂಚೆ ಪೈಸೆ ಕೊಟ್ಟುಕೊಂಡಿದ್ದಾವೆ, ಇಲ್ಲಿ ಈಗ ನನಗೆ ಪೈಸೆ ಅರ್ನ್ ಮಾಡುವ ಒಂದು ಅವಕಾಶ ಇತ್ತು, ಹಾಗಾಗಿ ಅದ್ರ ಆನ್ ಖರ್ಚು ಮಾಡಿದರೆ ಈಗ ಮಾಡಿದರೆ ಮತ್ತೆ ಯಾವಾಗ ಹೇಳಿಕೊಂಡು ಎಲ್ಲ ಆಲೋಚನೆ ಮಾಡ್ತಿದ್ದ. ಯಾವುದು ತಪ್ಪಲ್ಲ, ಎಲ್ಲವನ್ನೂ ಮಾಡಬೇಕು. ಬಟ್ ಮಾಡುವಾಗ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಆಲೋಚನೆ ಮಾಡಕ್ಕೆ ಅಂತ ಕೇಳಿದರೆ, ಈಗ ನೋಡಿ ಎಐ ಬರ್ತಾ ಇತ್ತು, ತುಂಬಾ ಜನ ನಮ್ಮಲ್ಲಿ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇದ್ದವು. ಈಗ ಆನೆ ಎನ್ನದೇ ಡಿಫರೆನ್ಸ್ ಅನ್ನು ಹೇಳುತ್ತಾರೆ. ಮೇ 2025 ಇಲ್ಲಿ ನಾನು ವರ್ಕ್ ಮಾಡಿಕೊಂಡು ಫುಲ್ ಟೈಮ್ ವರ್ಕ್ ಮಾಡಿಕೊಂಡಿದ್ದೆ. ಮೇ ಇಂದ ನವೆಂಬರ್ ನವರೆಗೆ ನಾನು ವರ್ಕ್ ಮಾಡಿದ್ದಿಲ್ಲ ಲಾಸ್ಟ್ ಇಯರ್ ಆಲ್ಮೋಸ್ಟ್. ಮತ್ತೆ ವಾಪಸ್ ನಾನು ಡಿಸೆಂಬರ್ ಅಲ್ಲಿ ಜಾಯಿನ್ ಆದೆ. ಈಗ ನಾನು ನೋಡ್ತಾ ಇಪ್ಪ ಡಿಫರೆನ್ಸ್ ವರ್ಸಸ್ 2025 ಮೇ. ಹೆಂಗೋಗೆ ಆಗ ಹೇಗಿತ್ತು ಹೇಳಿದರೆ ಚಾಟ್ ಜಿಪಿಟಿ ಮತ್ತೆ ಜೆಮಿನೈ ಮಾತ್ರ ಆಗ ಇದ್ದದ್ದು. ಜೆಮಿನೈ ಕೂಡ ಇನ್ನೂ ಏನು ದೊಡ್ಡ ಉಮೇದಿಲ್ ಇತ್ತಿದೆ, ಬಟ್ ಚಾಟ್ ಜಿಪಿಟಿ ಇತ್ತು. ಚಾಟ್ ಜಿಪಿಟಿಗೆ ಎಂತ ಡೇಟಾವನ್ನು ಕಂಪನಿ ಡೇಟಾವನ್ನು ಕೊಡುವಂಗೆ ಇಲ್ಲೇ ಹೇಳಿಕೊಂಡು ಆಗಿದ್ದ ರೂಲ್ಸ್. ಮಾರ್ಚ್ 2026 ಇಲ್ಲಿ ಹೆಂಗಿತ್ತು ಹೇಳಿದರೆ 90% ಹೆಂಗಳ ಕೋಡಿಂಗಿನ ಮಾಡ್ತಾ ಇಪ್ಪದು ಕೋಪೈಲಟ್. ನಿಂಗು ಅದಕ್ಕೆ ಪ್ರಾಂಪ್ಟ್ಸ್ ಕೊಡಿ, ಅದಕ್ಕೆ ಹೇಳಿ, ಅದರಿಂದ ಬರ್ತಾ ಇಪ್ಪ ಕೋಡ್ ಔಟ್ಪುಟ್ಟಿನ ನಿಂಗ ನೋಡಿಕೊಂಡು ಅದು ಕರೆಕ್ಟ್ ಇದ್ದ ಇಲ್ಲೇ ಹೇಳುವ ಡಿಸಿಷನ್ಸ್ ತೆಕ್ಕೊಳ್ಳಿ, ಅದರ ಯೂಸ್ ಮಾಡಿಕೊಳ್ಳಿ. ಆ ಉಳಿದ ಬ್ಯಾಂಡ್ ಬಿಡ್ತಿನ ಬೇರೆ ರಿಸರ್ಚ್ ಮಾಡ್ಲೆ ಅಥವಾ ಬೇರೆ ಡೆವಲಪ್ಮೆಂಟ್ ಮಾಡ್ಲೆ ಬಳಕೆ ಮಾಡಿ ಹೇಳಿಕೊಂಡು IT ಕಂಪನಿ ಅಥವಾ ಎನ್ನ ಕಂಪನಿಗೆ ಹೇಳ್ತಾ ಇದ್ದು. ಸೊ 1 ವರ್ಷದ ಅಥವಾ 10 ತಿಂಗಳ ಅವಧಿಯಲ್ಲಿ ಎಷ್ಟು ಬದಲಾವಣೆ ಐಟಿಲಿ ಆತು ಹೇಳಿ ನಮಗೆ ಈಗ ಗೊತ್ತಾಗುತ್ತೆ. ಐಟಿಲಿ ಮಾತ್ರ ಈ ಬದಲಾವಣೆ ಬಪ್ಪದಲ್ಲ, AI ನಿಜವಾಗಿಯೂ ಇದೇ ಸ್ಪೀಡ್ ಅಲ್ಲಿ ಮುಂದೆ ಹೋತು, ಇದೇ ಸ್ಪೀಡ್ ಅಲ್ಲಿ ಈಗ ಕೊಡ್ತಾ ಇಪ್ಪ ಔಟ್ಪುಟ್ಸ್ ಕೊಟ್ಟದ್ದು ಹೇಳಿದರೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ತುಂಬಾ ಜನರ ಪ್ರೊಫೆಷನ್ ಹಿಂಗೆ ಬಪ್ಪದಂತೂ 100% ಖಂಡಿತ. ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿ ಇನ್ನೂ ಒಂದು ನಾವು ನೋಡಕಪ್ಪದೆ ಅಂತ ಹೇಳಿದರೆ, ಈಗ US ಇಸ್ರೇಲ್ ಇರಾನಿನ ವಾರ ಆತು ಹೇಳಿ ಅಪ್ಪಾಗ ಅದರಿಂದಾಗಿಯೂ ಕೂಡ ನಮ್ಮಲ್ಲಿ ರಿಸೆಷನ್ ಬಪ್ಪಂತಹ ಚಾನ್ಸಸ್ ಇತ್ತು ಹೇಳಿದರೆ, ಈಗ ಗ್ಲೋಬಲ್ ಸ್ಲೋ ಡೌನ್ ಹೇಳಿ ಹೇಳ್ತು ನಾವು, ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ ಹೇಳಿ ಹೇಳ್ತು. ಅಂತಹದ್ದು ಬಂದರೆ ಅಲ್ಲಿಯೂ ಕೂಡ ಸಮಸ್ಯೆ ಬಪ್ಪ ಚಾನ್ಸಸ್ ಇತ್ತು. ಸೊ ಯಾವಾಗಲೂ ನಾವು ಹೇಗಿರಬೇಕು ಹೇಳಿದರೆ, ನಾವು ಒಂದು ಸ್ಟೆಪ್ ಓಕೆ, ಒಂದು ಚೂರು ಎಕ್ಸ್ಟ್ರಾ ಕಾಶಿಯಸ್ ಇರುತ್ತೆ, ಒಂದು ಎಕ್ಸ್ಟ್ರಾ ಕೇರ್ಫುಲ್ ಇರುತ್ತೆ. ಎನ್ನ ಬೇರೆ ಗಮ್ಮತ್ಗೋ ಅದೆಲ್ಲ ಒಂದು ಕಡೆಯಲ್ಲಿ ಇದ್ದರದೆ ಎನ್ನ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ನಾನು ಸೀರಿಯಸ್ ಆಗಿರುತ್ತೆ ಹೇಳುವ ಆಲೋಚನೆಯ ನಾವು ಯಾವಾಗಲೂ ಮಾಡಬೇಕು. ಈಗ 21-22 ಇಯರ್ಸ್ ಅಲ್ಲಿ ನಿಂಗೋಗೆ ಸ್ಯಾಲರಿ ಬಪ್ಪಲೆ ಶುರುವಾತು ಹೇಳಿದರೆ, ನಿಂಗೋ ಮಾಡುವ ಅತ್ಯಂತ ಎಂತ ಹೇಳುದು ಲೈಕ್
ನಿಂಗಳ ಫ್ಯೂಚರ್ ಇಲ್ಲೇ ನಿಂಗ ಮತ್ತೊಂದು 10 ವರ್ಷ ಆದ ಮತ್ತೆ ಆಲೋಚನೆ ಮಾಡಿದ ನಾನು ಮಾಡಿದಂತಹ ಬೆಸ್ಟ್ ಡಿಸಿಷನ್ ಅಂತ ಹೇಳಿದರೆ ಅದ್ರಲ್ಲಿ ಇದೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಹೇಳುವಂಗಿಪ್ಪ ಆಲೋಚನೆ ಮಾಡುವಂಗಿರೆಕ್ಕು ಹಾಂಗಿರೆಕ್ಕು ಹೇಳಿದರೆ ಎಂತದ್ದು ಫಸ್ಟ್ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಈಗ ಅರ್ಥ ಮಾಡಿಕೊಳ್ಳದೆ ನಿಂಗ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಸ್ಟಾಕ್ಸ್ ಇಲ್ಲಿ ಎರಡೂ ಕಡೆ ಇನ್ವೆಸ್ಟ್ ಮಾಡಿರೋದೇ ಪೈಸೆ ಹೋಗುತ್ತೆ. ಯಾರನ್ನು ಇನ್ನೊಬ್ಬನ ಕೇಳಿ ಅಥವಾ ಇನ್ನೊಬ್ಬರ ಕೇಳಿ ಅವು ಇನ್ವೆಸ್ಟ್ ಮಾಡಿದ ಫಂಡ್ಸ್ ಇಲ್ಲಿ ನಿಂಗು ಇನ್ವೆಸ್ಟ್ ಮಾಡ್ತೇಳಿ ಹೊರಟಿರೋದೇ ಅಲ್ಲಿಯುವುದೇ ಪೈಸೆ ಹೋಗುತ್ತೆ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ನಿಂಗೋ ಸ್ವಲ್ಪ ಚೂರು ಅರ್ಥ ಮಾಡಿಕೊಂಬಲ್ಲಿ ಟ್ರೈ ಮಾಡಬೇಕು, ರಿಸರ್ಚ್ ಮಾಡಕ್ಕೆ ಎಂತ ಅದು ಹೇಳಿಕೊಂಡು ತುಂಬಾ ಎಂತ ಕಷ್ಟ ಇಲ್ಲ, ಕಾಂಪ್ಲಿಕೇಟೆಡ್ ಇಲ್ಲ. ಈಗ ಸಿಂಪಲ್ ಆಗಿ ಆನೆ ಹೇಳ್ತಾರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಹೇಳಿ ನಮ್ಮ ಇದರಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಇದು. ಈ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಹೇಳಿದರೆ ಬೇರೆ ಎಂತದ್ದು ಅಲ್ಲ. ಈಗ ನಿಫ್ಟಿ ಹೇಳಿದರೆ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದ ಕೆಳ ಬರ್ತಾ ಇದ್ದ ಹೇಳುವ ಒಂದು ಇಂಡಿಕೇಶನ್ ಕೊಡುವಂತಹ ಇಂಡಿಕೇಟರ್ ಅಥವಾ ಸೂಚ್ಯಂಕ ಹೇಳಿ ಹೇಳ್ತೇವೆ. ಈಗ ಇದೇ ಇಂಡೆಕ್ಸಿನ ಮೇಲೆ ಅಥವಾ ಈ ಇಂಡೆಕ್ಸ್ ಬಪ್ಪಲೆ ಅದಕ್ಕೆ ಅದರ ಹಿಂದೆ 50 ಕಂಪನಿಗೂ ಇರ್ತವೆ. ನಿಫ್ಟಿ 50 ಹೇಳಿದರೆ ಇದು 50 ಕಂಪನಿಗಳ ಸ್ಟಾಕ್ ಪ್ರೈಸಿನ ಒಂದು ಅಗ್ರಿಗೇಷನ್. ಸೇಮ್ ರೇಷಿಯೋ ಬೇರೆ ಬೇರೆ ರೇಷಿಯೋಲಿ ಅಗ್ರಿಗೇಷನ್ ಮಾಡಿಬಿಟ್ಟು ಅದರದ್ದೊಂದು ವ್ಯಾಲ್ಯೂವಿನ ಅಲ್ಲಿ ಹಾಕುತ್ತಾವೆ. ಸೊ ಈಗ ಹೆಂಗೆ ಹೇಳಿದರೆ ಈಗ ಅದರಲ್ಲಿ ರಿಲಯನ್ಸ್ ಇತ್ತು, HDFC ಇತ್ತು, ಉಳಿದ ಕೆಲವೊಂದಿಷ್ಟು ಝೊಮ್ಯಾಟೋದಂತಹ ಕಂಪನೀಸ್ ಆದ್ರೆ ಈಗ ರೀಸೆಂಟ್ ಆಗಿ ಆಡ್ ಆಗಿಪ್ಪಂತಹದ್ದು ಹಾಗಿಪ್ಪ ಕಂಪನಿಗೂ ಇದ್ದವು. ಸೊ ಈ 50 ಕಂಪನಿಗಳ ಮೇಲೆ ನಿಫ್ಟಿಯ ಪ್ರಪೋರ್ಷನ್ ಇಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು ಇಂಡೆಕ್ಸ್ ಫಂಡ್ ಹೇಳಿ ಬತ್ತು. ನಿಫ್ಟಿ 50 ಇಂಡೆಕ್ಸ್ ಫಂಡ್ ಹೇಳಿ ಇದರ ಹೇಳ್ತು. ಈಗ ನಿಫ್ಟಿ 1990 ಶುರುವಾಗಿ ಅಪ್ಪಾಗ ಇದ್ದಂತಹ ವ್ಯಾಲ್ಯೂ ಎಷ್ಟಿತ್ತು, ಈಗ ಇಪ್ಪಂತಹ ವ್ಯಾಲ್ಯೂ ಎಷ್ಟಿತ್ತು ಹೇಳಿ ನೋಡಿದರೆ ನಮಗೆ ಕಾಂಬದ್ ಅಂತ ಹೇಳಿದರೆ ವಾರ ಇದು ಕುವೈತ್ ಮತ್ತೆ ಇರಾಕಿನ ವಾರ ಇದು, ಅಮೆರಿಕದಲ್ಲಿ 20 ಇದು ಯಾವುದು ನಮ್ಮ ಟ್ವಿನ್ ಟವರ್ ಸೆಪ್ಟೆಂಬರ್ 2001 ಅಥವಾ 2003 ಕಾಣ್ತು, ಅಲ್ಲಿ ಅಟ್ಯಾಕ್ ಆಯ್ತು, ಅದು ಬಿದ್ದದ್ದು. ಅದಾಗಿ ಅದ ಮತ್ತೆ ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಆರ್ಮಿಯ ಕಳಿಸುತ್ತೆ ಹೇಳಿ ಅಲ್ಲಿಗೆ ಕಳಿಸಿತ್ತು. ಅದಾದ ಮೇಲೆ 26/11 ಅಟ್ಯಾಕ್ಸ್ ಭಾರತದಲ್ಲಿ ಆಯ್ತು, ಇದು ಪುಲ್ವಾಮಾ ಆಯ್ತು, ಹಾಂಗಿಪ್ಪದು ಆಪರೇಷನ್ ಸಿಂಧೂರ್ ಹೇಳುವಂತಹದ್ದು ನಮ್ಮಲ್ಲಿ ಆಯ್ತು. ಹಿಂಗಿಪ್ಪದು ಎಷ್ಟು ಕೋವಿಡ್ ಬಂತು 2020ರಲ್ಲಿ, ಬೇರೆ 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 ಜಗತ್ತೇ ಮುಗಿದು ಹೋಗ್ತು ಹೇಳುವಂಗಿಪ್ಪಂತಹ ಇವೆಂಟ್ಸ್ ತುಂಬಾ ಬೈತು. ಆದರೆ ನಿಂಗು 1990s ಇಂದ ಇಲ್ಲಿಯವರೆಗೆ ನೋಡಿದರೆ ಇಕ್ವಿಟಿ ಮಾರ್ಕೆಟ್ ನಿಂಗೋಗೆ 22% ರಿಟರ್ನ್ಸ್ ಅಥವಾ ಈ ನಿಫ್ಟಿ ಇಂಡೆಕ್ಸ್ 12-13% ರಿಟರ್ನ್ಸ್ ನ ಕಾನ್ಸ್ಟೆಂಟ್ ಆಗಿ ಹೇಳಿದರೆ ಎಷ್ಟು ವರ್ಷದಲ್ಲಿ ನಿಂಗ ನೋಡಿದರೆ ಅಷ್ಟು ರಿಟರ್ನ್ಸ್ ಅದು ಕೊಟ್ಟಿರು. ಸೊ ಇದೆಂತ ಹೇಳ್ತು ಹೇಳಿದರೆ ಈ ಶಾರ್ಟ್ ಟರ್ಮ್ ಇಲ್ಲಿ ನಿಂಗೋಗೆ ತಲೆ ಬಿಸಿ ಕಿರಿಕಿರಿ, ಅಲ್ಲಿ ವಾರ ಆಗುತ್ತಾ ಇತ್ತು, ಇಲ್ಲಿ ಹಿಂಗ ಆಗುತ್ತಾ ಇತ್ತು, ಸಮಸ್ಯೆಗಳೇ ಇತ್ತು ಹೇಳುದು ಕಂಡ್ರು ಕೂಡ ಲಾಂಗ್ ಟರ್ಮ್ ಇಲ್ಲಿ ಅಪರ್ಚುನಿಟಿ ಅದರಲ್ಲಿ ಇತ್ತು. ಸೊ ಈ ಲಾಂಗ್ ಟರ್ಮ್ ಹೇಳುದು 5-10 ವರ್ಷ ಮಿನಿಮಮ್ ಹೇಳಿ ನಿಂಗೆ ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡ್ಲೆ ಸ್ಟಾರ್ಟ್ ಮಾಡಿದರೆ ದಾಟ್ ಇಟ್ ಸೆಲ್ಫ್ ಇಸ್ ಗುಡ್. ನಿಂಗೋ ಯಂಗ್ ಆಗಿ 20-22 ವರ್ಷದಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದರೆ ನಿಂಗೋ ಜಸ್ಟ್ 2,000 ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ದೇಳಿ ಮಡಿಕೋ, ಪರ್ ಇಯರ್ 24,000 ಆಯ್ತು. ಈ 24,000 ನಿಂಗೋ 40 ವರ್ಷ, ಈಗ 22ನೇ ವರ್ಷಕ್ಕೆ ನಿಂಗೋ ಸ್ಟಾರ್ಟ್ ಮಾಡಿದ್ದು ಇನ್ವೆಸ್ಟ್ ಮಾಡ್ಲೆ 22ನೇ ವರ್ಷ ನಿಂಗೋ ಬರೀ 24,000 ಇನ್ವೆಸ್ಟ್ ಮಾಡಿದ್ದು ಹೇಳಿ ಮಡಿಕೊಂಬ. 40 ವರ್ಷ ನಿಂಗೊಗಪ್ಪಾಗ ಈ 24,000 ರೂಪಾಯಿಗೆ ನಿಂಗೋ 18 ವರ್ಷ ಮಾರ್ಕೆಟ್ ಲಿ ಗ್ರೋ ಅಪ್ಪ ಅವಕಾಶವ ಕೊಟ್ಟಿರ್ತಿ. ಸೊ ಈ 18 ವರ್ಷ ಆ ಮಾರ್ಕೆಟ್ ಲಿ ನಿಂಗೋ ಹೂಡಿಕೆ ಮಾಡಿದಂತಹ ದುಡ್ಡು ಗ್ರೋ ಆದ ಕಾರಣ ನಿಂಗೋಗೆ ಬಪ್ಪ ರಿಟರ್ನ್ಸ್ ತುಂಬಾ ಡಿಫರೆನ್ಸ್ ಮಾಡ್ತು. ಈಗ ಅದುವೇ ಒಬ್ಬ 50 ವರ್ಷದವ ಅವ ಆಗ ಬಂದು ಎನ್ನ ಕೈಲಿ 2 ಲಕ್ಷ ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ ಮಾಡ್ಲಿಡಿತ್ತು ಅಥವಾ 1 ಲಕ್ಷ ಇನ್ವೆಸ್ಟ್ ಮಾಡ್ಲಿಡಿತ್ತು ಹೇಳಿ ಅವ ಕೂದರುದೆ ಅವನ 60 ವರ್ಷಕ್ಕೆ ಬಪ್ಪಂತಹ ಪೈಸೆಯು ನಿಂಗು 22ನೇ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಲೆ ಸ್ಟಾರ್ಟ್ ಮಾಡಿ ನಿಂಗೋಗೆ 60 ವರ್ಷಕ್ಕೆ ಬಪ್ಪಂತಹ ಪೈಸೆಯು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಎಂತ ಕೇಳಿದರೆ ನಿಂಗು ಮಾರ್ಕೆಟಿಂಗ್ಗೆ ಅಷ್ಟು ವರ್ಷಗಳ ಕಾಲ ಟೈಮ್ ಕೊಟ್ಟಿದಿ ಇನ್ವೆಸ್ಟ್ಮೆಂಟ್ ಗ್ರೋ ಆಯ್ಕೊಂಡು ಹೋಗಲೆ. ಇದೊಂದೇ ಪ್ರಿನ್ಸಿಪಲ್ ಇಪ್ಪದು ಹೇಳಿದರೆ. ಈಗ ನಮ್ಮ ವಾರನ್ ಬಫೆಟ್ ನ ಬಗ್ಗೆ ಮಾತಾಡ್ತಿದ್ದ, ವಾರನ್ ಬಫೆಟ್ ನ ಬಗ್ಗೆ ಮಾತಾಡಿಕೊಂಡು ಅವ ಅಷ್ಟು ಪೈಸೆ ಮಾಡಿದಾಳಿ ಹೇಳ್ತಾವ. ಅವ ಮಾಡಿಪ್ಪ ಪೈಸೆಲಿ 90% ಪೈಸೆ ಅವ ಮಾಡಿಪ್ಪದು ಅವನ 60ನೇ ವರ್ಷದ ನಂತರ. ಎಂತಕ್ಕೆ ಹೇಳಿದರೆ ಅವ 30ನೇ ವರ್ಷಕ್ಕೋ 20ನೇ ವರ್ಷಕ್ಕೋ ಮಾಡಿದಂತಹ ಇನ್ವೆಸ್ಟ್ಮೆಂಟಿಂಗ್ಗೆ ಗ್ರೋ ಅಪ್ ಅಲ್ಲೇ ಅಷ್ಟು ಟೈಮ್ ಸಿಕ್ಕಿದ್ದು ಹೇಳುವ ಕಾರಣಕ್ಕೆ. ಸೊ ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಂಗು ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಂಗಳ ಏಜ್ ಯಾವುದೇ ಆಗಿದ್ದರು ಫಸ್ಟ್ ಮಾಡೇಕಪ್ಪದು ಇನ್ವೆಸ್ಟ್ ಮಾಡುದು ಹೇಗೆ ಹೇಳುವ ಆಲೋಚನೆ ಶುರು ಮಾಡೇಕಪ್ಪದು. ನಿಂಗು ಆಲೋಚನೆ ಶುರು ಮಾಡಿ 1-2 ತಿಂಗಳು ಅದರ ಮೇಲೆ
ವರ್ಕ್ ಮಾಡ್ಲೆ ಸ್ಟಾರ್ಟ್ ಮಾಡಿದರೆ, ಓದಲೆ ಸ್ಟಾರ್ಟ್ ಮಾಡಿದರೆ 100% ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು ಹೇಳಿ ನಿಂಗು ಗೊತ್ತಾಗುತ್ತೆ. ನಾನ್ ನಿನ್ನೆಯೋ ಮೊನ್ನೆ ಹ್ಮ್ ಒಂದು ವಿಡಿಯೋ ಹಾಕಿಟ್ಟಿದ್ದೆ. ಹೆಂಗೋ ಯೂಶಲಿ ಹೇಳ್ತಿದ್ದ, ಹ್ಮ್ ಎನ್ನ ಅಜ್ಜನ ಕಾಲಲ್ಲಿ 10,000 ರೂಪಾಯಿಗೆ 1 ಎಕರೆ ಜಮೀನಿನ ಮಾರಿದವು. 2 ಎಕರೆ ಜಮೀನಿತ್ತು, ತುಂಬಾ ದೊಡ್ಡ ಜಾಗ ಇತ್ತು, ಸಾಗುವಾನಿ ಮರಂಗು ಅಷ್ಟಿತ್ತು, ಅದ್ರೆಲ್ಲ ಚೀಪ್ ಆಗಿ ಮಾರಿದವು ಹೇಳಿ ಹೇಳ್ತು. ಹ್ಮ್ ಅವಕ್ಕೂ ನಮಗೂ ಇಪ್ಪ ವ್ಯತ್ಯಾಸ ಅಂತ ಹೇಳಿದರೆ, ಅವಕ್ಕೆ ಮಾಹಿತಿ ಬೇಕು ಹೇಳಿದರೆ ಕೊಡುವವಾರು ಇದ್ದಿದ್ದವಿಲ್ಲ. ಅವಕ್ಕೆ ಹ್ಮ್ ತಿಳುವಳಿಕೆ ಈ ರೀತಿಯದ್ದು ಫಿನಾನ್ಷಿಯಲಿ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಹ್ಮ್ ಹೇಗೆ, ಪೈಸೆ ಗ್ರೋ ಮಾಡುದು ಹ್ಮ್ ಹೆಂಗೆ ಹೇಳುವಂತದ್ದು ಇತ್ತಿಲ್ಲ. ಬಟ್ ನಾವು ಹ್ಮ್ ಇಪ್ಪ ಟೈಮ್ ಫ್ರೇಮ್ ಹೆಂಗಿದ್ದು ಹೇಳಿದರೆ, ನಿಂಗೂ ಓದಕ್ಕೂ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಕ್ಕೂ ಹೇಳಿದರೆ ಬೇಕಾದಷ್ಟು ಹ್ಮ್ ಇನ್ಫಾರ್ಮೇಶನ್ ಸಿಕ್ಕುತ್ತು. ಯೂಟ್ಯೂಬ್ ಅಲ್ಲಿ ಹ್ಮ್ ಕನ್ನಡಲ್ಲಿ ಬೇಕಾದ್ರೆ ಕನ್ನಡಲ್ಲಿ, ಇಂಗ್ಲಿಷ್ಲಿ ಬೇಕಾದ್ರೆ ಇಂಗ್ಲಿಷ್ಲಿ, ಹಿಂದಿಲಿ ಬೇಕಾದ್ರೆ ಹಿಂದಿಲಿ, ನಿಂಗೋಗಿ ಯಾವ ಭಾಷೆಲಿ ಬೇಕು ಆ ಭಾಷೆಯಲ್ಲಿ ಮಾಹಿತಿ ಸಿಕ್ಕುತ್ತು. ನಿಂಗೋಗಿ ಹ್ಮ್ ನೋಡಿಕೊಂಡು ಹೋಗ್ತಾ ಇದ್ದ ಹಂಗೆ ಯಾವುದು ಟ್ರಸ್ಟ್ ವರ್ದಿ ಇನ್ಫಾರ್ಮೇಶನ್ ಯಾವುದು ಅಲ್ಲ ಹೇಳುದು ಕೂಡ ಗೊತ್ತಾಯ್ಕೊಂಡು ಹೋಗುತ್ತೆ. ಹ್ಮ್ ಹಾಂಗಿಪ್ಪಾಗ ವೈ ನಾಟ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಹೇಳುದೇ ಎನ್ನ ಮೊದಲ ಪ್ರಶ್ನೆ ಇಪ್ಪಂತಹದ್ದು. ಸೊ ಹಾಗಾಗಿ ಹ್ಮ್ ಯಂಗ್ಸ್ಟರ್ಸ್ ಯಾರೇ ಇದರ ನೋಡ್ತಾ ಇದ್ದಾರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಂಗೆ ಮಾಡೇಕಪ್ಪದು ಒಂದು ಮ್ಯೂಚುವಲ್ ಫಂಡ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ನ ಮೇಲೆ ಇನ್ವೆಸ್ಟ್ ಮಾಡುವಂಗ ಆಪ್ಸ್ ಯಾವುದಿದ್ದು ಹೇಳಿ ನೋಡಿಕೊಂಡು ಅದರ ಇನ್ಸ್ಟಾಲ್ ಹ್ಮ್ ಮಾಡಿ, ಒಂದು ಹ್ಮ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಿ. ತುಂಬಾ ಹ್ಮ್ ಪೈಸೆ ಹಾಕಿಕೊಳ್ಳಿ ನಾನು ಹೇಳ್ತಿಲ್ಲ. ನಿಂಗೋಗೆ 100 ರೂಪಾಯಿ ನಿಂಗಳ ಇನ್ಕಮ್ ಹೇಳಿದರೆ ಅದ್ರಲ್ಲಿ 10 ರೂಪಾಯಿ ಆದ್ರೂ ನಿಂಗೋಗಿ ಇನ್ವೆಸ್ಟ್ ಮಾಡ್ಲಿ ಹಿಡಿತು ಹೆಂಗುದೆ. ಎಂತದೇ ಕಷ್ಟ ಹ್ಮ್ ಇದ್ದರುದೇ, ಎಂತದೇ ಕಮಿಟ್ಮೆಂಟ್ಸ್ ಇದ್ದರುದೇ 10 ರೂಪಾಯಿ ಆದ್ರೂ ಇನ್ವೆಸ್ಟ್ ಮಾಡ್ಲಿ ಹಿಡಿತು. ಆದರೆ ಈ ಹ್ಮ್ 10 ರೂಪಾಯಿ ಇನ್ವೆಸ್ಟ್ ಮಾಡುವ ಮುಂಚೆ ರಿಸರ್ಚ್ ಸರಿಯಾಗಿ ಮಾಡಿ, ಓದಿ, ಅರ್ಥ ಮಾಡಿಕೊಂಡು ಮತ್ತೆ ಇನ್ವೆಸ್ಟ್ ಮಾಡಿ ಹೇಳಿ. ಅದೇ ಈಗ ನಿಂಗೆ ಅದು ಇನ್ವೆಸ್ಟ್ಮೆಂಟಿನ ಬಗ್ಗೆ ಹೇಳ್ತಿ. ಖಂಡಿತ ಈಗ 21 ವರ್ಷಕ್ಕೆ ಅವು ಇನ್ವೆಸ್ಟ್ಮೆಂಟ್ ಮಾಡ್ಲೆ ಶುರು ಮಾಡ್ತಾವು ಹೇಳಿ ಆದರೆ ರಿಸ್ಕ್ಸ್ ಖಂಡಿತ ಇದು 100% ರಿಸ್ಕ್ಸ್ ಇದ್ದೇ ಇದ್ದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಹೇಳಿ ಅಲ್ಲ, ಅದ್ರ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲೇ ಹೇಳಿ ಆದರೆ. ಸೊ ನಿಂಗೋಗೆ ಗೊತ್ತಿಪ್ಪ ಹಾಗೆ ನೋನ್ ರಿಸ್ಕ್ ಹಾಗೆ ಅನ್ನೋನ್ ರಿಸ್ಕ್ ಯಾವ ರೀತಿದು ಇರ್ತು ಹೇಳಿ ತಿಳಿಸಿಕೊಡುವಿರಾ? ಸರಿ. ಈಗ 21 ಬೇಡ, ಈಗ ಆನೆ ಎನ್ನ ಇನ್ವೆಸ್ಟ್ಮೆಂಟ್ಸ್ ಅನ್ನೇ ನಾನು ಹ್ಮ್ ಹೇಳ್ತೇನೆ. ಹ್ಮ್ ಈಗ ಹ್ಮ್ ಜನವರಿಲಿ ನಾನು ಎನ್ನ ಹತ್ರ ಪೈಸೆ ಇತ್ತು ಹೇಳಿ ಮಾಡಿಕೊಂಡು, ಜನವರಿಲಿ ಹ್ಮ್ ನಾನೊಂದು ಹ್ಮ್ 50,000 ತೆಗೆದು ಮಾರ್ಕೆಟಿಂಗ್ ಹಾಕಿದೆ. ಎನ್ನ ಹ್ಮ್ ಆಲೋಚನೆ ಜನವರಿಲಿ ಮಾರ್ಕೆಟಿಂಗ್ ಆ ಪೈಸೆ ಹಾಕುವಾಗ ಎಂತ ಇದ್ದಿತ್ತು ಅಥವಾ ಎಂತ ಇರ್ತು, ಯೂಶುವಲಿ ಹೆಂಗಿರ್ತು ಹೇಳಿದರೆ, ಓಕೆ ನನಗೆ ನೆಕ್ಸ್ಟ್ ಇಯರ್ ಜಾನ್ವರಿ ಗಪ್ಪಾಗ ಈ 50,000 ರೂಪಾಯಿ ಹ್ಮ್ 12% ರಿಟರ್ನ್ಸ್ ಕೊಟ್ಟತ್ತು ಹೇಳಿದರೆ, ನೆಕ್ಸ್ಟ್ ಇಯರ್ ಹಿಂಗಪ್ಪಾಗ ನನ್ನ ಹತ್ರ 56,000 ರೂಪಾಯಿ ಇತ್ತು ಹೇಳುವ ಆಲೋಚನೆಯಲ್ಲಿ ನಾನಿರ್ತು. ಹ್ಮ್ ಅಥವಾ ಹ್ಮ್ ಇಕ್ವಿಟಿಯ ಬಗ್ಗೆ ಗೊತ್ತಿಲ್ಲದೆ ಇಪ್ಪ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಮಾಡ್ಲೆ ಸ್ಟಾರ್ಟ್ ಮಾಡುವಾಗ ಹಿಂಗೆ ಆಲೋಚನೆ ಮಾಡ್ತಾವ್. ಓಕೆ ಎನ್ನ ಹತ್ರ ಹ್ಮ್ ಈಗ 1,00,000 ರೂಪಾಯಿ ಇತ್ತು, ನಾನು 1,00,000 ರೂಪಾಯಿ ಇಂದು ತೆಕ್ಕೊಂಡೋಗಿ ಮಾರ್ಕೆಟಿಂಗ್ ಹಾಕುತ್ತೆ. ಎಫ್ ಡಿ ಮೆಚೂರ್ ಆದಂಗೆ ಹ್ಮ್ 1 ವರ್ಷ ಆದ ಮತ್ತೆ 1,08,000 ಅಲ್ಲಿ ಸಿಕ್ಕುತ್ತು, ಇಲ್ಲಿ 1,12,000 1,14,000 ಸಿಕ್ಕುತ್ತು ಹೇಳುವ ಆಲೋಚನೆಯಲ್ಲಿ ಜನ ಇರ್ತವೆ. ನಾನು ತುಂಬಾ ಜನರ ನೋಡಿಪದ ಹೆಂಗೆ ಹೇಳಿದರೆ, ಇನ್ನು ಬೇರೆ ಇನ್ನೊಂದು ರೀತಿಲಿ ಎಫ್ ಡಿ, ಆರ್ ಡಿ ಅಥವಾ ಉಳಿದ ಯಾವುದೇ ಇನ್ವೆಸ್ಟ್ಮೆಂಟ್ ಪೇಶನ್ಸ್ ಅವಕ್ಕೆ ಇತ್ತು. ಅದು ಹ್ಮ್ ಗೊತ್ತಿರ್ತು 3 ವರ್ಷ ನಿಂಗೆ ಎಫ್ ಡಿ ಮಾಡಿದ್ರೆ ಒಂದು 0.5% ಎಕ್ಸ್ಟ್ರಾ ಇಂಟ್ರೆಸ್ಟ್ ಅವು ಕೊಡ್ತಾವು. ಸೊ ಹಾಗಾಗಿ ಅಲ್ಲಿ ಹ್ಮ್ ಮಡಗಿದ ಪೈಸೆಗೆ ಅಷ್ಟೊತ್ತು ಕಾಯಕ್ಕೆ ಹೇಳಿ. ಸ್ಟಾಕ್ ಹ್ಮ್ ಮಾರ್ಕೆಟಿಂಗ್ ಬಂದ ಕೂಡ್ಲೆ ಇಂದು ಹ್ಮ್ ಹಾಕಿದ ಪೈಸೆಗೆ 1 ತಿಂಗಳ ನಂತರ 10%, 12%, 15% ರಿಟರ್ನ್ಸ್ ಬೇಕು ಹೇಳಿ ಆಲೋಚನೆ ಮಾಡ್ತಾವ್. ಈಗ ಹ್ಮ್ ಸಮಸ್ಯೆ ಬಪ್ಪದಲ್ಲಿ ಹೇಳಿದರೆ, ಜನವರಿಲಿ ನಾನು ಇನ್ವೆಸ್ಟ್ ಮಾಡುವಾಗ ನನಗೆ ಹ್ಮ್ ಫೆಬ್ರವರಿ ಎಂಡಿಂಗ್ ಅಪ್ಪಾಗ ಇಸ್ರೇಲ್ ಮತ್ತೆ ಅಮೆರಿಕ ಇರಾನ್ ನ ಮೇಲೆ ಅಟ್ಯಾಕ್ ಮಾಡ್ತು ಹೇಳುವ ಯಾವ ಇನ್ಫಾರ್ಮೇಶನ್ ಇತ್ತಿಲ್ಲ. ಅದು ಒಂದು. ಹ್ಮ್ ಹ್ಮ್ ಎರಡನೆಯದು, ಅದರಿಂದ ಆಗಿ ಬಪ್ಪಂತಹ ಬೇರೆ 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 ಇಶ್ಯೂಸ್, ಈಗ ನಮ್ಮಲ್ಲಿ LPG ಅಥವಾ ಹ್ಮ್ ಪೆಟ್ರೋಲ್ ಡೀಸೆಲ್ ನದ್ದೇ ಸಮಸ್ಯೆ ಇನ್ನು ಫ್ಯೂಚರ್ ಅಲ್ಲಿ ಬಂತು ಹೇಳಿದರೆ ಆ ಸಮಸ್ಯೆಗೋ, ಹ್ಮ್ ಅಥವಾ ಓವರ್ ಆಲ್ ಆಗಿ ಈ ವಾರ್ ಇಂದ ಆದಂತಹ ನಷ್ಟಗಳಿಂದಾಗಿ ಬಪ್ಪಂತಹ ಸ್ಲೋ ಡೌನ್ ಅಥವಾ ಹ್ಮ್ ಇಕನಾಮಿಕ್ ಕ್ರೈಸಿಸ್ ನ ಬಗ್ಗೆ ನನಗೆ ಯಾವ ಇನ್ಫಾರ್ಮೇಶನ್ ಇತ್ತಿಲ್ಲ. ಸೊ ಹ್ಮ್ ಹೀಗಿಪ್ಪಾಗ ಎನ್ನ ಹತ್ರ 1 ಲಕ್ಷ ಮಾಡಿಕೊಂಬ ಹೇಳಿದ್ರೆ, ಈಗ ಹ್ಮ್ ಆಶೀಶ್ ಹೇಳುವ ಮನುಷ್ಯನ ಹತ್ರ 1 ಲಕ್ಷ, ಎನ್ನ ಹತ್ರ 1 ಲಕ್ಷ, ಎನ್ನ ಹತ್ರ ಬೇರೆ ಪೈಸೆ ಇಲ್ಲ. ಈ ಹ್ಮ್ 1 ಲಕ್ಷವನ್ನು ನಾನು ತೆಕ್ಕೊಂಡು ಹೋಗಿ ಮಾರ್ಕೆಟಿಂಗ್ ಹಾಕಿದರೆ ಸಮಸ್ಯೆ ಅಪ್ಪದೆ ಅಂತ ಹೇಳಿದ್ರೆ, ಈಗ ಈಗ ಈಗಿನ ಸಿಚುವೇಶನ್ ಗ್ಯಾಸ್ ಸಿಲಿಂಡರ್ ಹ್ಮ್ ಕಷ್ಟ ಆಗುತ್ತಾ ಇತ್ತು ಹೇಳಿ ಗೊತ್ತಿದ್ದು ನಮಗೆ. ಬಟ್ ಹ್ಮ್ ಸಿಕ್ಕುತ್ತಾ ಇದ್ದು ಬಿಡಿ, ಅದು ಆಲೋಚನೆ ಹಂಗಲ್ಲ. ಇನ್ನು 2 ತಿಂಗಳಾದ ಮತ್ತೆ ಇದೇ ರೀತಿ ಸಿಚುವೇಶನ್ ಮುಂದೆ ಹೋಯ್ತು, ಯಾವುದೇ ರೀತಿಯಲ್ಲಿ ಗ್ಯಾಸಿಂಗ್ಗೆ ಬಪ್ಪಲೆ ಅವಕಾಶವೇ ಇಲ್ಲೇ ಹೇಳಿ ಅಪ್ಪ, ಒಂದು ಸಿಚುವೇಶನ್ ಬಂದು ನಿಂಗೋಗೆ ಬ್ಲಾಕ್ ಹ್ಮ್ ಮಾರ್ಕೆಟ್ ಇಲ್ಲೇ ಗ್ಯಾಸಿನ ಖರೀದಿ ಮಾಡಬೇಕು, 2,000ವೋ 3,000ವೋ ಪರ್ ಸಿಲಿಂಡರ್ ಕೊಡಕ್ಕೂ ಹೇಳುವ ಪರಿಸ್ಥಿತಿ ಬಂದರೆ
ಬತ್ತು ಹೇಳಿ ಹ್ಮ್ ಅಲ್ಲ, ಜಸ್ಟ್ ಹ್ಮ್ ಹೈಪೋಥೆಟಿಕಲಿ ನಾನು ಹೇಳ್ತಾ ಇಪ್ಪದು ಕಷ್ಟ ಹೆಂಗೆ ಹ್ಮ್ ಬತ್ತು ಹೇಳಿ ನಮಗೆ ಹೇಳಲೇ ಹಿಡಿತಿಲ್ಲ. ಹಾಗಾಗಿ ಹ್ಮ್ ಆಗ ನಿಂಗು ಆ ಪೈಸೆಗೆ ಎಂತ ಮಾಡ್ತಿ ಹೇಳುದು ಫಸ್ಟ್ ಕ್ವೆಶ್ಚನ್. ಈಗ ಸೆಕೆಂಡ್ ಹ್ಮ್ ಕ್ವೆಶ್ಚನ್, ಹವ್ಯಕರೆ ಆಗಿ ಇಪ್ಪ ಕಾರಣ ತುಂಬಾ ಜನ ಇಲ್ಲಿ ಹವ್ಯಕರು ಇಪ್ಪ ಕಾರಣ ಅವಕ್ಕೆ ಎನ್ನ ಕತೆ ಗೊಂತಿಕ್ಕ ನಾ ಹಂಗಾಗಿ ಹೇಳ್ತಾ ಇಪ್ಪದು. ಮೇ ಹ್ಮ್ 26ಗೆ ಎನ್ನ ಹ್ಮ್ ಲೈಫ್ ಇದ್ದದಕ್ಕೂ ಮೇ ಹ್ಮ್ 27 2025 ಎನ್ನ ಲೈಫ್ ಇದ್ದದಕ್ಕೂ ಭಯಂಕರ ವ್ಯತ್ಯಾಸ ಇತ್ತು. ಹ್ಮ್ ಹಿಂದಣ ದಿನ ಎವ್ರಿಥಿಂಗ್ ವಾಸ್ ನಾರ್ಮಲ್. ನೆಕ್ಸ್ಟ್ ಹ್ಮ್ ಡೇಗೆ ಅಪ್ಪಗ ಕಾರ್ ಹ್ಮ್ ಆಕ್ಸಿಡೆಂಟ್ ಆಯಿತು. ಎನ್ನ ಹೆಂಡತಿ ಎನ್ನ ಮಾವ ಹಾಸ್ಪಿಟ್ಲ್ ಇದ್ದವು, ಎನ್ನ ಮಗಳಿಗೂ ಪೆಟ್ಟಾಯಿತು. ಎನ್ನ ಹೆಂಡತಿಯ ಪರಿಸ್ಥಿತಿ ಹೆಂಗಿದ್ದು ಹೇಳಿದ್ರೆ ಅದು ಕೋಮಲ್ಲಿ ಇದ್ದು, ಮಾವನ ಪರಿಸ್ಥಿತಿ ಕಾನ್ಶಿಯಸ್ನೆಸ್ ಇದ್ದು, ಬಟ್ ಅವದೇ ತುಂಬಾ ಕ್ರಿಟಿಕಲ್ ಇದ್ದವು. ಎಷ್ಟು ದಿನ ಎಂತ ಆವತ್ತು ಒಂದು ಇನ್ಫಾರ್ಮೇಶನ್ ಆ ಪಾಯಿಂಟ್ ಇಲ್ಲಿ ಇಲ್ಲ. ಅಲ್ಲಿಂದ ಮುಂದೆ 1 ತಿಂಗಳು ಬಂದಪ್ಪಗಳುದೇ ಮಾವನ ಪರಿಸ್ಥಿತಿ ರಜ್ಜ ಬೆಟರ್ ಆಯಿತು, ಎನ್ನ ಹೆಂಡತಿಯ ಪರಿಸ್ಥಿತಿ ಸೇಮ್ ಇದ್ದು. ಹಾಸ್ಪಿಟಲ್ ಇದ್ದೆವು, ICU ಇಲ್ಲಿ ಇದ್ದು. ನಿಂಗೋಗಿ ICU ಇಲ್ಲಿ ಅದಿದ್ದು ಹೇಳುವಾಗ ಒಂದು ಖರ್ಚು ಎಷ್ಟು ಬಕ್ಕು ಹೇಳುವ ಆಲೋಚನೆ ಬಂತು. ಈಗ ಎನ್ನ ಹತ್ರ 1 ಲಕ್ಷ ಹೇಳಿ ಆಲೋಚನೆ ಮಾಡಿ ನಾನು 1 ಲಕ್ಷವ ಸೀದಾ ತಕೊಂಡೋಗಿ ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡಿ ಹಿಂಗಿಪ್ಪ ವಾರಿನ ಸಿಚುವೇಶನ್ ಬಂದು ಅದು 50,000ಕ್ಕೆ ಇಳಿದು ಈಗ ಎನಗೆ ಆ ಪೈಸೆ ವಾಪಸ್ ಬೇಕು ಹೇಳುವ ಆಲೋಚನೆಗೆ ನಾನು ಹೋದರೆ ಎನ್ನ 1,50,000ಕ್ಕೆ ಬಂತು. ನಾನು 50,000 ಲಾಸ್ ಬುಕ್ ಮಾಡಿಬಿಟ್ಟು ಆ ಪೈಸೆಗೆ ತೆಗೆಯಕ್ಕೆ ಆಯ್ತು. ಸೊ ಫಸ್ಟ್ ಥಿಂಗ್ ನಾವು ಇನ್ವೆಸ್ಟ್ ಮಾಡುವ ಮುಂಚೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಲೆ ಸ್ಟಾರ್ಟ್ ಮಾಡಿ ಅಪ್ಪಗ ಮಾಡೇಕಪ್ಪದೆ ಅಂತ ಹೇಳಿದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ನಮ್ಮೊಟ್ಟಿಗೆ ಇರಕ್ಕೆ ಯಾವತ್ತದೆ. ನಿಂಗಳ ಫ್ಯಾಮಿಲಿ ಮೆಂಬರ್ಸಿಗೆ ಕವರ್ ಕೊಡುವಂಗಿಪ್ಪಂತಹ ಹೆಲ್ತ್ ಇನ್ಶೂರೆನ್ಸ್ ಒಂದು ಬೇಕೇ ಬೇಕು.